Dear friends, welcome to my YouTube channel, The Classic Corner. ಇವತ್ತು ಆ, ಮತ್ತೊಂದು ಪ್ರಶ್ನೆಯದೊಂದಿಗೆ ನಾನು ಇಲ್ಲಿದ್ದೀನಿ. ಆ, ಇದು ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ 2022 GPSTR ಏನು ಎಕ್ಸಾಮ್ ನಡೀತಲ್ಲ, ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್. ಆ ಕ್ವಶನ್ ಪೇಪರ್ ದಲ್ಲಿನ ಒಂದು ಕ್ವಶನ್ ಇದೆ. ಓಕೆ, ನೋಡಿ 2022 ಬಹಳ ಹಿಂದಿಂದ ಇದಿದೆ, 4 ವರ್ಷದ ಹಿಂದಿಂದು. ನೀವು 10 ವರ್ಷದ ಹಿಂದಿಂದು ಕ್ವಶನ್ ಪೇಪರ್ ಬಿಡಿಸ್ರಿ ನಡೀತತ್, ನೋ ಪ್ರಾಬ್ಲಮ್. 10 ವರ್ಷ ಹಿಂದಿದ್ದು ಓಕೆ. ಗ್ರಾಮರ್ ಎಲ್ಲಾ ದಿನನೂ ಸೇಮನೇ ಇರ್ತದ. ಹೋದ ವರ್ಷ ಒಂದ್ ಬೇರೆ, ಈ ವರ್ಷ ಒಂದ್ ಬೇರೆ ಇರುದಿಲ್ಲ. ಓಕೆ, ಇದು ಹಳೇದ್ ಬಿಡ್ಸಾಕತ್ಯಾರ, ಇದನ್ನೇನ್ ಕೇಳುದು ಅಂತ ಅಲ್ಲ. ಓಕೆ, ನೀವು ಯಾವುದೇ ಕ್ವಶನ್ ಪೇಪರ್ ಬಿಡಿಸ್ರಿ, ಎಲ್ಲಾ ಕ್ವಶನ್ ಪೇಪರು ಓಕೆ. ಹಿಂದಿಂದು, ಮುಂದಿಂದು, ಈಗಿಂದು ಅದು ಸಂಬಂಧ ಇಲ್ಲ ಅದಕ್ಕೆ. ಯಾವ್ದಾದ್ರೂ ಕ್ವಶನ್ ಪೇಪರ್ ಇರ್ಲಿ, ಓಲ್ಡ್ ಕ್ವಶನ್ ಪೇಪರ್, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ರಿ. ಓಕೆ, ನಾ ಸಾಲ್ವ್ ಮಾಡೋದು ಹೆಂಗ್ ಹೇಳಿನಲ್ಲ, ಸಾಲ್ವ್ ಹೆಂಗ್ ಮಾಡ್ಬೇಕಂದ್ರೆ ನೀವು ಮೊದಲು 10, 15, 5 ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೆ ಹಂಗ ಜಸ್ಟ್ ಕ್ವಶನ್ ಆನ್ಸರ್, ಆ ಕ್ವಶನ್ ಆನ್ಸರ್ ಓದ್ಕೋತ ಹೋಗ್ರಿ. 4 ಆಪ್ಷನ್ ಅನ್ನು ಓದ್ರಿ ಬೇಕಂದ್ರೆ. ಆಮೇಲೆ ಇನ್ನೊಂದು ರೌಂಡ್ ಹೆಂಗ್ ಮಾಡ್ಬೇಕಂತಂದ್ರೆ ನೀವು ಒಂದ ಕ್ವಶನ್ ಅನ್ನ ಸೆಲೆಕ್ಟ್ ಮಾಡುದು, ಅದನ್ನ ಡಿಟೇಲ್ ಆಗಿ ಸ್ಟಡಿ ಮಾಡೋದು. ನಾ ಹೇಳಿದಿನಲ್ಲ, ಒಂದು ಕ್ವಶನ್ದಲ್ಲಿ ಆ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಓದಬಾರ್ದು ಅದನ್ನ. ಒಂದು ಕ್ವಶನ್ ಅನ್ನ, ಆ ಕ್ವಶನ್ ದಲ್ಲಿ 3-4 ಟಾಪಿಕ್ಸ್ ಗಳು ಇರ್ತಾವ, ಅವುಗಳನ್ನು ಸ್ಟಡಿ ಮಾಡ್ಬೇಕು ನೀವು. ಅಂದ್ರ ಒಂದೇ ಕ್ವಶನ್ ದಲ್ಲಿ ಬಹಳಷ್ಟು ಟಾಪಿಕ್ಸ್ ಗಳು ಇರುವುದರಿಂದ ಅವೆಲ್ಲ ಬೇರೆ ಟಾಪಿಕ್ಸ್ ಗಳು ಅರ್ಥ ಆಗ್ತಾವ ನಿಮ್ಗೆ. ಆ ಟಾಪಿಕ್ ಕಲಿಯುವಾಗ ಇಲ್ಲಿ ಏನ್ ಕಲ್ತಿರ್ತಿರಲ್ಲ, ಮತ್ತೆ ಇನ್ನಷ್ಟು ಹೆಚ್ಚಿಗೆ ಅರ್ಥ ಆಗುತ್ತ. ಇನ್ನೊಂದು ಕ್ವಶನ್ ಬಿಡಿಸುವಾಗ ಆ ಟಾಪಿಕ್ ಬಂದ್ರೆ ಓಕೆ, ಆ ಅರ್ಥದಲ್ಲಿ ನೀವು ಕ್ವಶನ್ ಅನ್ನ ಬಿಡಿಸ್ಬೇಕು. ಈ ಒಂದು ಕ್ವಶನ್ ಬಿಡಿಸ್ತಾ ಇದ್ರೆ, ಇದು ಎಕ್ಸಾಂಪಲ್, ಇದು ಕಂಜಂಕ್ಷನ್ ಗೆ ಸಂಬಂಧಪಟ್ಟಂತ ಕ್ವಶನ್, ಇದು ಕಂಪೌಂಡ್ ಸೆಂಟೆನ್ಸ್ ಗೆ ಸಂಬಂಧಪಟ್ಟಂತ ಕ್ವಶನ್. ನೀವು ಇಲ್ಲಿ ಕಂಪೌಂಡ್ ಸೆಂಟೆನ್ಸ್ ಬಗ್ಗೆ ಅಷ್ಟೇ ಓದ್ತಾ ಇರೋದಿಲ್ಲ, ಅಲ್ಲಿ ಟೆನ್ಸ್ ಅನ್ನ ಕಲಿತಿರ್ತೀರಿ, ಏನು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಇದ್ರೆ ಅದನ್ನ ಕಲಿತಿರ್ತೀರಿ, ಮಾಡೆಲ್ಸ್ ಇದ್ರೆ ಮಾಡೆಲ್ಸ್ ಕಲಿತಿರ್ತೀರಿ. ಯಾವ ಟಾಪಿಕ್ಸ್ ಗಳನ್ನ ಈ ಕ್ವಶನ್ ಒಳಗೊಂಡಿದೆ ಎಲ್ಲಾ ಟಾಪಿಕ್ಸ್ ಗಳನ್ನ ಕಲಿಬೇಕು. ಓಕೆ, ಅಂದಾಗ ಮಾತ್ರ ಅಲ್ಲಿ ನಿಮಗೆ ಪರ್ಫೆಕ್ಟ್ ಆಗತ್ತ ಮತ್ತು ಹೆಚ್ಚು ಕಲ್ತಂಗ ಆಗತ್ತ. ಓಕೆ, ಆ ರೀತಿಯಾಗಿ ನೀವು ಮಾಡ್ಬೇಕು. ಈಗ ನೋಡ್ರಿ, ಐ ಲೈಕ್ ಪದ್ಮಜಾ, ಐ ಲೈಕ್ ಮಾಧವಿ. These sentences can be appropriately combined as, 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಐ ವಿಲ್ ಲೈಕ್ ಬೋತ್ ಪದ್ಮಜಾ ಅಂಡ್ ಮಾಧವಿ, ಐ ಲೈಕ್ಡ್ ಪದ್ಮಜಾ ಅಂಡ್ ಮಾಧವಿ, ಐ ಲೈಕ್ ಪದ್ಮಜಾ ಅಂಡ್ ಮಾಧವಿ, ಐ ವಾಸ್ ಲೈಕಿಂಗ್ ಪದ್ಮಜಾ ಅಂಡ್ ಮಾಧವಿ. ಇವು 4 ಆಪ್ಷನ್ಸ್. ನೋಡ್ರಿ, ಈ ವಿಡಿಯೋ ಫುಲ್ ಮುಗಿವರೆಗೂ ಕೇಳ್ರಿ. ಯಾಕಂತಂದ್ರ ನಾ ಏನ ಪ್ರತಿಯೊಂದು ಪಾಯಿಂಟ್ ಹೇಳ್ತಿರ್ತೀನಿ, ಪ್ರತಿಯೊಂದು ಪಾಯಿಂಟ್ನು ಇಂಪಾರ್ಟೆಂಟ್ ಆಗಿರ್ತದ. ನೀವು ಅಲ್ಲಿಸ್ಟ್ ಇಲ್ಲಿಸ್ಟ್ ಕಲ್ಕೋತ ಹೋದ್ರಂದ್ರ, ನೋಡ್ಕೋತ ಹೋದ್ರಿ ಅಂತಂದ್ರೆ ಅರ್ಥ ಆಗುದಿಲ್ಲ ವಿಡಿಯೋ. ನಿಮ್ಗೆ ಕೆಲವೊಂದಿಷ್ಟು ಡೌಟ್ ಇರ್ತಾವ. ಫಾರ್ ಎಕ್ಸಾಂಪಲ್, ಈ ಇದನ್ನ ಹೇಳುವಾಗ ಮುಂದ್ ಜಂಪ್ ಮಾಡಿಸ್ತೀರಿ ಅಂತ ತಿಳ್ಕೊಡ್ರಿ. ನೀವು ಇಲ್ಲಿ ನಿಮಗ್ ಮುಂದೆ ಡೌಟ್ ಕ್ರಿಯೇಟ್ ಆಗು, ಇಲ್ಲಿ ಹೇಳಿರ್ತೀನಿ ನಾನು, ಇಲ್ಲಿ ಬಿಟ್ಟಿರ್ತೀರಿ ನೀವು. ಓಕೆ, ಇದನ್ನ ಕೇಳುವಾಗ ಏನ್ ನಿಮ್ಗೆ ಡೌಟ್ಸ್ ಬರ್ತಾವ ನೋಡ್ರಿ, ಅದನ್ನ ಸ್ವಲ್ಪ ಸಮಯದ ಮುಂದೆ ಅಂದ್ರೆ 2-3 ನಿಮಿಷ ಆದ ತಕ್ಷಣ ಆ ಡೌಟ್ ಅನ್ನ ಕ್ಲಾರಿಫೈ ಮಾಡ್ತಿರ್ತೀನಿ ನಾನು, ನೀವು ಸ್ಕಿಪ್ ಮಾಡಿಬಿಟ್ಟಿರ್ತೀರಿ ಇಲ್ಲಿ. ಸೊ ಈ ಪ್ರಾಬ್ಲಮ್ಸ್ ರೈಸ್ ಆಗ್ತಾವ. ಅದಕ್ಕಾಗಿ ಫಸ್ಟ್ ಲಾಸ್ಟ್ ಕ್ಲೀನ್ ಆಗಿ ನೋಡ್ರಿ, ಸ್ವಲ್ಪ ಫಾಸ್ಟ್ ಆಗಿಟ್ಟು ನೋಡ್ರಿ. ಓಕೆ, ಟು ಪಾಯಿಂಟ್ ಅದನ್ನ ಇಟ್ಟು ನೋಡ್ಬೋದು ನೀವು. ಆ ಅಂದ್ರೆ ನಿಮ್ಗೆ ಟೈಮ್ನು ಉಳಿತಾಯ ಆಗುತ್ತ, ನೀವು ಚೆನ್ನಾಗಿನೂ ಕಲಿತೀರಿ. ಓಕೆ, ಲೈಕ್ ದಿಸ್. ಈಗ ನೋಡ್ರಿ, 2 ಸೆಂಟೆನ್ಸಸ್ ಅನ್ನ ಕೊಟ್ಟಿದಾರ ಅವ್ರು. ಐ ಲೈಕ್ ಪದ್ಮಜಾ ಅಂಡ್ ಐ ಮೀನ್ ಐ ಲೈಕ್ ಮಾಧವಿ. 2 ಸೆಂಟೆನ್ಸ್ ಸೇಮ್ ಅದಾವ, 2 ಸೆಂಟೆನ್ಸ್ ಸೇಮ್ ಅದಾವ, ವರ್ಡ್ಸ್ ಅಷ್ಟೇ ಡಿಫರೆನ್ಸ್ ಅದಾವ, ಡಿಫ್ರೆಂಟ್ ಅದಾವ. ಅಂದ್ರ ಇಲ್ಲಿ ಪದ್ಮಜಾ ಇದೆ, ಇಲ್ಲಿ ಮಾಧವಿ ಇದೆ, ನೌನ್ ಅಷ್ಟೇ ಡಿಫ್ರೆಂಟ್ ಅದಾವ. ಐ ಲೈಕ್ ಪದ್ಮಜಾ, ಐ ಲೈಕ್ ಮಾಧವಿ. ಅಲ್ಲಿ ಏನ್ ಮಾಡ್ರಿ ಅಂತ ಹೇಳಿದಾರ ಅವರು, ದೀಸ್ ಸೆಂಟೆನ್ಸಸ್ ಅಂದ್ರೆ 2 ಬೋತ್ ಸೆಂಟೆನ್ಸಸ್, ಫಸ್ಟ್ ಒನ್ ಸೆಕೆಂಡ್ ಒನ್ ಸೆಂಟೆನ್ಸಸ್ ಕ್ಯಾನ್ ಬಿ appropriately combined as ಇವೆರಡನ್ನು ಕಂಬೈನ್ಡ್ ಮಾಡ್ರಿ ನೀವು ಅಂತಾರ. ಕಂಬೈನ್ಡ್ ಮಾಡಿದ್ರೆ ಒಂದು ಸೆಂಟೆನ್ಸ್ ಆಗುತ್ತೆ. ಅದು ಯಾವ್ದದು, ಈ 4ರಲ್ಲಿ ಯಾವ ಸೆಂಟೆನ್ಸ್ ಕಂಬೈನ್ಡ್ ಮಾಡಿ ಬರ್ದಿದಾರ ಒಂದು ಸೆಂಟೆನ್ಸ್.
ನೀವು ಉತ್ತರ ಕಂಡುಹಿಡಿಬೇಕೀಗ. ಯು ಹ್ಯಾವ್ ಟು ಫೈಂಡ್ ಔಟ್ ದ ಆನ್ಸರ್ ಟು ದಿಸ್ ಕ್ವಶನ್. ಓಕೆ, ಅಂದ್ರೆ these two sentences can be appropriately combined. The two sentences can be combined into a single sentence. ಒಂದು ಸೆಂಟೆನ್ಸ್ ಆಗುತ್ತಾ, ಅದು ಯಾವುದು ಅಂತ ಕಂಡುಹಿಡಬೇಕು. ನೀವು ಇದನ್ನ ಬಿಡಿಸ್ಬೇಕಾದ್ರೆ ಏನ್ ತಿಳ್ಕೊಳ್ಬೇಕಾದ್ರೆ ಟೆನ್ಸ್ ಬಹಳ ಇಂಪಾರ್ಟೆಂಟ್. ನಾ ಇದು ಟೆನ್ಸ್ ಹೇಳ್ತಾನ ಇದೀನಿ ಈಗ. ಓಕೆ, ಪ್ರೆಸೆಂಟ್ ಟೆನ್ಸ್ ಇಂದ ಸ್ಟಾರ್ಟ್ ಮಾಡಿದೀವಿ, ಈಗ ಪ್ರೆಸೆಂಟ್ ಟೆನ್ಸ್ ಮುಗಿಸಿದೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಮುಗಿಸಿದೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಗೋಯಿಂಗ್ ಆನ್. ಓಕೆ, ಈಗ ನೋಡ್ರಿ, ಇದಕ್ಕಿಂತ ಮೊದಲ 8 ವಿಡಿಯೋಸ್ಗಳನ್ನ ಮಾಡಿದೀವಿ ಇಂಟ್ರೊಡಕ್ಷನ್, ನಮ್ಮ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್. ಆ ವಿಡಿಯೋಗಳನ್ನು ನೋಡಿ ನೀವು ಮುಂದೆ ಹೋಗ್ಬೇಕು. ಮೊದಲು ಆ ವಿಡಿಯೋಗಳನ್ನು ನೋಡ್ಬೇಕು, ಆಮೇಲೆ ಟೆನ್ಸ್ ದಿಂದ ನೋಡ್ಕೋತ ಹೋಗ್ಬೇಕು. ನೋಡ್ರಿ, ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ನೀವೇನ್ ಮಾಡ್ತೀರಿ, ಇದು ನಮ್ಗೆ ಯೂಸ್ ಇಲ್ಲ, ಇದನ್ನ ಏನ್ ಹೇಳಾಕತ್ತಾರಲ್ಲ ಇದು ಯೂಸ್ ಇಲ್ಲ ಅಂತ ಸ್ಕಿಪ್ ಮಾಡಿ ಹೋಗ್ಬಿಡ್ತೀರಿ ನೀವು. ಓಕೆ, ನೀವು ಆ ವಿಡಿಯೋಸ್ ನೋಡದೇ ಇದ್ದಾಗ ಇದು ಮುಂದಿಂದ ಅರ್ಥ ಆಗೋದಿಲ್ಲ ನಿಮಗೆ. ಯಾಕಂದ್ರೆ ಇಲ್ಲಿ ಸ್ಕಿಪ್ ಮಾಡಿ ಬಿಟ್ಟಿರ್ತೀರಲ್ಲ, ಈ ಮಾತು ಹೇಳುವಾಗ ನೀವು ಇದನ್ನ ಸ್ಕಿಪ್ ಮಾಡಿರ್ತೀರಿ, ಇವರು ತಮ್ಮ ಕೋರ್ಸಿನ ಬಗ್ಗೆ ಹೇಳಾಕತ್ತಾರ ಅಂತೇಳಿ ತಿಳ್ಕೊಂಡು ಸ್ಕಿಪ್ ಮಾಡಿಬಿಡ್ತೀರಿ ನೀವು. ಆ ವಿಡಿಯೋಸ್ ನೋಡೋದ್ರಲ್ಲಿ ನೀವು ಬಿಟ್ಟು ಬಿಡ್ತೀರಿ, ಹಿಂಗಾಗಿ ಏನ್ ಮುಂದೆ ಹೇಳ್ತಾ ಇದಾರೆ ಅನ್ನೋದು ಗೊತ್ತಾಗುದಿಲ್ಲ. ಅದಕ್ಕಾಗಿ ಎಲ್ಲಾ ವಿಡಿಯೋಸ್ಗಳನ್ನು ನೋಡಿ ನೀವು, ಅಂದ್ರೆ ಒಂದು ಕ್ಲಾರಿಟಿ ಸಿಗ್ತದೆ ನಿಮಗೆ, ಇದು ಕೋರ್ಸ್ ಹೆಂಗ್ ರನ್ ಆಗ್ತಿದೆ ಅನ್ನೋದು ಒಂದು ಕ್ಲಾರಿಟಿ ಸಿಗ್ತದೆ. ಓಕೆ, ನಿಮ್ಗೆ ಬಹಳಷ್ಟು ಅದ್ಭುತವಾದ ಇಂಗ್ಲಿಷ್ ಮತ್ತು ನೀವು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಹೆಚ್ಚು ಸ್ಕೋರ್ ಅನ್ನ ಮಾಡ್ತೀರಿ, 90% ಸ್ಕೋರ್ ಆಗುತ್ತೆ ನಿಮ್ದು. ಓಕೆ, ಲೈಕ್ ದಿಸ್, ಐ ವಿಲ್ ಲೈಕ್ ಬೋತ್ ಪದ್ಮಜಾ ಅಂಡ್ ಮಾಧವಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್, ಐ ಲೈಕ್ಡ್ ಪದ್ಮಜಾ ಅಂಡ್ ಮಾಧವಿ. ಥರ್ಡ್ ಆಪ್ಷನ್, ಐ ಲೈಕ್ ಪದ್ಮಜಾ ಅಂಡ್ ಮಾಧವಿ. ಐ ವಾಸ್ ಲೈಕಿಂಗ್ ಪದ್ಮಜಾ ಅಂಡ್ ಮಾಧವಿ. ಫೋರ್ತ್ ಆಪ್ಷನ್. ಇದನ್ನ ನೋಡ್ಬೇಕು ನೀವು, ಇದನ್ನ ಬಿಡಿಸ್ಬೇಕಾದ್ರ ಕೊಟ್ಟಂತ ಸೆಂಟೆನ್ಸ್, ವೆದರ್ ಗಿವನ್ ಸೆಂಟೆನ್ಸ್, ಅದು ಕೊಟ್ಟಂತ ಸೆಂಟೆನ್ಸ್ ಯಾವ ಟೆನ್ಸ್ ನಲ್ಲಿ ಇದೆ ಅನ್ನೋದು ತಿಳ್ಕೊಬೇಕು. 2 ಸೆಂಟೆನ್ಸ್ ಅದಾವ, ಕ್ವಶನ್ ಒಂದೇ ಇದೆ, ಸೆಂಟೆನ್ಸಸ್ 2 ಅದಾವ. ಯಾವ ಟೆನ್ಸ್ ಇದು, ಟೆನ್ಸ್ ಐ ಲೈಕ್ ಪದ್ಮಜಾ, ಐ ಲೈಕ್ ಮಾಧವಿ, ಯಾವ ಟೆನ್ಸ್ ಇದು? ಓಕೆ, ನೋಡ್ರಿ, ನಾ ಆಲ್ರೆಡಿ ಹೇಳಿದೀನಿ, ಇದರಲ್ಲಿ ಒಂದು ಟೆನ್ಸ್ ಅನ್ನ, ಇನ್ನೊಂದು ಟೆನ್ಸ್ ಅನ್ನ ನೋಡ್ರಿ, ಸಬ್ಜೆಕ್ಟ್ V1 ಆಬ್ಜೆಕ್ಟ್, ಸಬ್ಜೆಕ್ಟ್ V2 ಆಬ್ಜೆಕ್ಟ್. ಇವು 2 ಟೆನ್ಸಿನ ಸೂತ್ರಗಳು, ಫಾರ್ಮುಲಾಸ್. ಯಾವ 2? ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ನೆನಪಿಟ್ಕೊಡ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಅದಕ್ಕಿಂತ ಮೊದಲ ವಾಕ್ಯಗಳು 4 ಪ್ರಕಾರಗಳಲ್ಲಿ ಇರ್ತಾವ. ಇವೇ 4 ಸೆಂಟೆನ್ಸ್ಗಳಲ್ಲಿ ನಾವು ಮಾತಾಡ್ತಿರ್ತೀವಿ. ನಾನು ಟೆನ್ಸ್ ಹೇಳುವಾಗ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ದೀನಿ ಇದನ್ನು. ಅಫರ್ಮೇಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟರಾಗೇಟಿವ್ ಸೆಂಟೆನ್ಸ್, ನೆಗೆಟಿವ್ ಇಂಟರಾಗೇಟಿವ್ ಸೆಂಟೆನ್ಸ್. ಪ್ರತಿಯೊಂದು ಟೆನ್ಸ್ನು 4 ಸೆಂಟೆನ್ಸ್ ಗಳನ್ನ ಒಳಗೊಂಡಿರ್ತದೆ. ಈಗ ಓನ್ಲಿ ಪ್ರೆಸೆಂಟ್ ಟೆನ್ಸ್ ಅಂತ ಇದರಲ್ಲಿ 4, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಲ್ಲಿ 4 ಸೆಂಟೆನ್ಸಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ 4 ಸೆಂಟೆನ್ಸಸ್, ಹಾಗೆ ಎಲ್ಲಾ ಟೆನ್ಸ್ ಗಳಲ್ಲಿನೂ 4 ಸೆಂಟೆನ್ಸಸ್ ಅದಾವ. ಅಫರ್ಮೇಟಿವ್, ನೆಗೆಟಿವ್, ಇಂಟರಾಗೇಟಿವ್, ನೆಗೆಟಿವ್ ಇಂಟರಾಗೇಟಿವ್. ಇದು ಸೂತ್ರ ಕೊಡೋದು ನಾನು ಇಲ್ಲಿ ಯಾವಾಗ್ಲೂ ಅಫರ್ಮೇಟಿವ್ ಕೊಟ್ಟಿರ್ತೀನಿ. ಉಳಿದ 3 ಆ ಅಫರ್ಮೇಟಿವ್ ಗೊತ್ತಿದ್ರೆ ನಿಮ್ಗೆ ಗೊತ್ತಾಗೇ ಬಿಡ್ತದ. ಅದನ್ನ ಡಿಟೇಲ್ ಆಗಿ ಹೇಳ್ತಾನ ಹೋಗ್ತಾ ಇದೀನಿ. ಓಕೆ, ಈಗ ನೋಡ್ರಿ, ಸಬ್ಜೆಕ್ಟ್ V1 ಆಬ್ಜೆಕ್ಟ್. ನೋಡ್ರಿ, V1 ನಾನು ನಮ್ಮ ಗ್ರಾಮರ್ ಕೋರ್ಸ್, ಆಕ್ಚುಯಲ್ ಗ್ರಾಮರ್ ಕೋರ್ಸ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ V1, V2, V3 ಅಂತೇಳಿ ಒಂದು 5-6 ಪ್ರಾಕ್ಟೀಸ್ ಮಾಡಿಸಿರ್ತೀನಿ. ಅವು ಬಹಳ ಇಂಪಾರ್ಟೆಂಟ್. ಈ ಗ್ರಾಮರ್ ಮುಂದ್ ತಗೊಂಡ್ ಹೋಗ್ಬೇಕಾದ್ರೆ, ಗ್ರಾಮರ್ ಅರ್ಥ ಆಗ್ಬೇಕಾದ್ರೆ, ಅಥವಾ ನಿಮ್ಗೆ ಚೆನ್ನಾಗಿ ಗ್ರಾಮೆಟಿಕಲ್ ಆಗಿ ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ಅವು 3 ಫಾರ್ಮ್ಸ್ ಬಹಳ ಇಂಪಾರ್ಟೆಂಟ್. ಓಕೆ, ಅದಕ್ಕಾಗಿ ನಾವು ರಿಪಿಟೇಷನ್ ಮಾಡಿಸ್ತಾ ಇರ್ತೀವಿ. ನೀವು ಅವನ್ ವಿಡಿಯೋಸ್ ಅನ್ನ ಫಸ್ಟ್ ಲಿಂದ ನೋಡ್ರಿ. ಈಗ ನೋಡ್ರಿ, ಸಬ್ಜೆಕ್ಟ್ V1 ಆಬ್ಜೆಕ್ಟ್, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದ ಸೂತ್ರ. ಇದು ಸಿಂಪಲ್ ಪಾಸ್ಟ್, ಸಬ್ಜೆಕ್ಟ್ V2 ಆಬ್ಜೆಕ್ಟ್. ಇಲ್ಲಿ ನೋಡ್ರಿ, ಲೈಕ್ ಅನ್ನೋದು ವರ್ಬ್, ಐ ಲೈಕ್ ಪದ್ಮಜಾ. ಐ ಅನ್ನೋದು ಸಬ್ಜೆಕ್ಟ್. ಸಬ್ಜೆಕ್ಟ್ ಯಾಕೆ ಅಂತಂದ್ರೆ, ಇಷ್ಟಪಡುವ ಕ್ರಿಯೆಯನ್ನ ಮಾಡುವವರು ಯಾರು, ಆ ಸೆಂಟೆನ್ಸ್ ದಲ್ಲಿ, ಆ ವಾಕ್ಯದಲ್ಲಿ ಯಾರು ಕ್ರಿಯೆ ಮಾಡ್ತಿರ್ತಾರ ನೋಡು, ಅದು ಸಬ್ಜೆಕ್ಟ್. ಈಗ ಲೈಕ್ ಮಾಡುವಂತ ಕ್ರಿಯೆ ಮಾಡೋರು ಯಾರು? ಐ, ದಟ್ ಇಸ್ ಸಬ್ಜೆಕ್ಟ್. ಇದು V1, ಇದು V1. ಲೈಕ್, ಲೈಕ್ಡ್, ಲೈಕ್ಡ್. V2 ಲೈಕ್ಡ್, V3 ಲೈಕ್ಡ್. ನೋಡ್ರಿ, ನೀವು ಲೈಕ್ ದ ಸೆಕೆಂಡ್ ಫಾರ್ಮ್ ಗೊತ್ತಿರದೇ ಇದ್ರ ನಿಮಗ್ ಗೊತ್ತಾಗುದಿಲ್ಲ, ನಾವು ಟೆನ್ಸ್ ನಾಗ ಐತೆ ಅಂತ ಗೊತ್ತಾಗುದಿಲ್ಲ ಅದು.
ಥರ್ಡ್ ಫಾರ್ಮ್ ಗೊತ್ತಿರದೇ ಇದ್ದಾಗ ಯಾವ ಟೆನ್ಸ್ ನಲ್ಲಿ ಐತಂತ ಗೊತ್ತಾಗೋದಿಲ್ಲ. ಅದಕ್ಕೆ ಮೂರು ಫಾರ್ಮ್ ಇಂಪಾರ್ಟೆಂಟ್. ಮೊದಲು ಇದು ಯಾವ ಟೆನ್ಸ್ ನಲ್ಲಿ ಐತಂತ ತಿಳ್ಕೊಬೇಕು. ಈಗ ತಿಳ್ಕೊಂಡ್ವಿ ಯಾವ ಟೆನ್ಸ್. ಸಬ್ಜೆಕ್ಟ್ ಇದೆ, V1 ಇದೆ, ಆಬ್ಜೆಕ್ಟ್ ಇದೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ, ಅಫರ್ಮೇಟಿವ್ ಸೆಂಟೆನ್ಸ್ ದಲ್ಲಿ ಯಾವ ಕಾರಣಕ್ಕೂ ನಾವು ಹೆಲ್ಪಿಂಗ್ ವರ್ಬ್ಸ್ ಅನ್ನ ಬಳಸುವುದಿಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ ಅಫರ್ಮೇಟಿವ್ ಸೆಂಟೆನ್ಸ್ ದಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸುವುದಿಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ ಅಫರ್ಮೇಟಿವ್ ಸೆಂಟೆನ್ಸ್ ದಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸುವುದಿಲ್ಲ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ ನೋಡ್ರಿ. ಆಯ್ ಮುಂದೆ ಡೈರೆಕ್ಟ್ ಆಗಿ ವರ್ಬ್ ಐತಿ. ಇಲ್ಲಿ ಏನಾರ ಹೆಲ್ಪಿಂಗ್ HV ಹೆಲ್ಪಿಂಗ್ ವರ್ಬ್ ಇದೆಯೇನು? ಇಲ್ಲ. ಉಳಿದ ಎಲ್ಲಾ ಟೆನ್ಸ್ ಗಳಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ ನೋಡ್ರಿ. ಪ್ರೆಸೆಂಟ್ ಟೆನ್ಸ್ ಓನ್ಲಿ ಪ್ರೆಸೆಂಟ್ ಟೆನ್ಸ್ ನೋಡ್ರಿ. ಐ ಆಮ್ ಎ ಡಾಕ್ಟರ್, ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, I learn English, no helping verb. Present continuous tense, I am learning English. Present perfect tense, I have learnt English. Present perfect continuous tense, I have been learning English. ಎಲ್ಲಾ ಟೆನ್ಸ್ ಗಳಲ್ಲಿ ಹೆಲ್ಪಿಂಗ್ ವರ್ಬ್ ಬರ್ತಾ ಇದಾವ ನೋಡ್ರಿ. ಸಿಂಪಲ್ ಪಾಸ್ಟ್ ಟೆನ್ಸ್, I learnt English, no helping verb. Simple present tense, simple past tense, I was learning English, past continuous tense. I had learnt English, past perfect continuous, past perfect tense. I had been learning English, past perfect continuous tense. I will learn English, simple future tense, or I shall learn English, simple future tense. Helping verb ಇದೆ shall. I shall be learning English, future continuous tense. I shall have learnt English, future perfect tense. I shall have been learning English, future perfect continuous tense. ಉಳಿದ ಎಲ್ಲಾ ಟೆನ್ಸ್ ಗಳಲ್ಲಿ ಹೆಲ್ಪಿಂಗ್ ವರ್ಬ್ ಅದಾವ. ಅಫರ್ಮೇಟಿವ್ ಸೆಂಟೆನ್ಸ್ ಫಸ್ಟ್ ವಾಕ್ಯ ಅಫರ್ಮೇಟಿವ್ ಸೆಂಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಅದಾವ. ಈ ಎರಡು ಟೆನ್ಸ್ ಗಳಲ್ಲಿ ಮಾತ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಐ ಲರ್ನ್ ಇಂಗ್ಲಿಷ್, ಐ ಲರ್ನ್ಡ್ ಇಂಗ್ಲಿಷ್. ಎಲ್ಲಿದೆ ಇಲ್ಲಿ ಹೆಲ್ಪಿಂಗ್ ವರ್ಬ್? ನೆಗೆಟಿವ್ ಮಾಡಿದಾಗ ಹೆಲ್ಪಿಂಗ್ ವರ್ಬ್ ಬರ್ತಾವ. ಅದನ್ನ ಯಾಕಂದ್ರೆ ನೆಗೆಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕಲ್ಲ. ಅದಕ್ಕಾಗಿ ಐ ಲರ್ನ್ ಇಂಗ್ಲಿಷ್, ಐ ಡೂ ನಾಟ್ ಲರ್ನ್ ಇಂಗ್ಲಿಷ್. ಡೂ ಡಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್, ಡಿಡ್ ಸಿಂಪಲ್ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್. ಯಾಕೆ ನೆಗೆಟಿವ್ ಇಂಟ್ರಾಗೇಟಿವ್ ದಲ್ಲಿ ಯಾಕೆ ಹೆಲ್ಪಿಂಗ್ ವರ್ಬ್ ಬರ್ತದಂದ್ರ ಅವ್ ಎರಡು ಟೆನ್ಸ್ ಗಳಲ್ಲಿ ನಾವು ನೆಗೆಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕಂತ ಹೇಳ್ತಾ ಇದೀನಲ್ಲ, ಡೈಲಿ ಹೇಳ್ತಾ ಇದ್ದೀನಿ. ಓಕೆ, ಅಂದ್ರೆ ಆ ಟೆನ್ಸ್ ಚಾಪ್ಟರ್ ನಲ್ಲಿ. ಈಗ ಐ ಡು ನಾಟ್ ಲರ್ನ್, ಐ ನಾಟ್ ಲರ್ನ್ ಅಂತ ಹೇಳಿಕ್ ಆಗುದಿಲ್ಲಲ್ಲ. ಅದಕ್ಕೆ ಹೆಲ್ಪಿಂಗ್ ವರ್ಬ್ ಬರ್ತದ. ಅಫರ್ಮೇಟಿವ್ ದಲ್ಲಿ ಅಷ್ಟೇ ಇರುದಿಲ್ಲ. ಅಫರ್ಮೇಟಿವ್ ದಲ್ಲಿ ಸಬ್ಜೆಕ್ಟ್ ಆದಾಗ ನಾವು V1 ಅಂತ ಬಂದ್ಬಿಡ್ತಲ್ಲ. ಇಲ್ಲಿ ಸಬ್ಜೆಕ್ಟ್ ಆದ ತಕ್ಷಣ V2 ಅಂತ ಬರ್ತದೆ. ಇಲ್ಲಿ V2 ಬರ್ತದೆ. ಇಲ್ಲಿ ನೋ ಹೆಲ್ಪಿಂಗ್ ವರ್ಬ್. ನೆಗೆಟಿವ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಯೂಸ್ ಮಾಡ್ತೀವಿ. ಅದಕ್ಕೆ ಹೆಲ್ಪಿಂಗ್ ವರ್ಬ್ ಬಂದ್ಬಿಡ್ತದೆ. ಐ ಡು ನಾಟ್ ಲರ್ನ್, ಐ ಡಿಡ್ ನಾಟ್ ಲರ್ನ್, ಲೈಕ್ ದಿಸ್. ಐ ಡಿಡ್ ನಾಟ್ ಲರ್ನ್, ಐ ಡು ನಾಟ್ ಲರ್ನ್. ತಿಳ್ಕೋಬೇಕು. ಇವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದು ಯಾವ ಟೆನ್ಸ್ ನಲ್ಲಿ ಇರ್ತತೋ ಆಪ್ಷನ್ ನಲ್ಲಿನೂ ಅದೇ ಟೆನ್ಸ್ ನಲ್ಲಿ ಇದ್ದಿದ್ದನ್ನ ಕರೆಕ್ಟ್, ಅದೇ ಟೆನ್ಸ್ ನಲ್ಲಿ ಇದ್ದಿದ್ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು ಯಾವ ಟೆನ್ಸ್ ನಲ್ಲಿ ಇದೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೇಮ್ ಸೆಂಟೆನ್ಸಸ್ ಅದಾವ. ಓಕೆ, ಈಕ್ವಲ್ ಸೆಂಟೆನ್ಸಸ್ ಅಂತೀವಿ ಅವಕ್ಕೆ. ಸೇಮ್ ಅರ್ಥ ಕೊಡುವಂತ ಸೆಂಟೆನ್ಸ್. ಐ ಲೈಕ್ ಪದ್ಮಜ, ಐ ಲೈಕ್ ಮಾಧವಿ. ನೋಡ್ರಿ, ಐ ಟೀಚ್ ಗ್ರಾಮರ್, ಐ ಟೀಚ್ ಲಿಟ್ರೇಚರ್. ಈ ಸೇಮ್ ಇದೆ ನೋಡ್ರಿ ಸೆಂಟೆನ್ಸ್. ಐ ಟೀಚ್ ಗ್ರಾಮರ್, ಐ ಟೀಚ್ ಲಿಟ್ರೇಚರ್. ಎರಡು ಸೆಂಟೆನ್ಸ್ ಸೇಮ್. ಇದ್ರ ಹಾಗೇನೆ ಇದೆ ನೋಡ್ರಿ, ವರ್ಡ್ಸ್ ಅಷ್ಟೇ ಚೇಂಜ್ ಮಾಡಿನ. ಇದು ನೋಡ್ರಿ, ಇಲ್ಲಿ ಯಾವ ಟೆನ್ಸ್ ಇರ್ತತೋ ಇಲ್ಲೂ ಅದೇ ಟೆನ್ಸ್ ಅನ್ನ ಇರಬೇಕು. ವೆನ್ ಯು ಕಂಬೈನ್ ಬೋತ್ ದ ಸೆಂಟೆನ್ಸಸ್ ಇಂಟು ಎ ಸಿಂಗಲ್ ಸೆಂಟೆನ್ಸ್. ಎರಡು ವಾಕ್ಯಗಳನ್ನ ಕಂಬೈನ್ ಮಾಡಿದಾಗ ಯಾವ ಸೆಂಟೆನ್ಸ್ ಟೆನ್ಸ್ ಇರ್ತತೋ ಇಲ್ಲಿ ಅದೇ ಟೆನ್ಸ್ ನಲ್ಲಿ ಇಲ್ಲಿ ಆಗ್ಬೇಕದು. ಓಕೆ, ಕಂಬೈನ್ ಮಾಡ್ಬೇಕಾದ್ರ ನಾವು ಕಂಜಂಕ್ಷನ್ ಅನ್ನ ಬಳಸ್ತೀವಿ. ಓಕೆ, ಒಂದು ಕಂಜಂಕ್ಷನ್ ಅನ್ನ ಯೂಸ್ ಮಾಡಿ ಎರಡು ಸೆಂಟೆನ್ಸ್ ಅನ್ನ ಒಂದನ್ನಾಗಿ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್, ನಾನು ರಮೇಶನನ್ನು ಇಷ್ಟಪಡುತ್ತೇನೆ, ನಾನು ಜಾನನನ್ನು ಇಷ್ಟಪಡುತ್ತೇನೆ. ಎರಡು ಸೆಂಟೆನ್ಸ್. ಕನ್ನಡದಲ್ಲಿನೂ ಹೀಗೆ ಇರ್ತದ. ಎರಡು ಸೆಂಟೆನ್ಸ್ ಹೇಳ್ತೀನಿ ನೋಡ್ರಿ, ಇನ್ನೊಮ್ಮೆ ಹೇಳ್ತೀನಿ. ನಾನು ರಮೇಶನನ್ನು ಇಷ್ಟಪಡುತ್ತೇನೆ, ನಾನು ಜಾನನನ್ನು ಇಷ್ಟಪಡುತ್ತೇನೆ. ಐ ಲೈಕ್ ರಮೇಶ್, ಐ ಲೈಕ್ ಜಾನ್. ಈಗ ನೋಡ್ರಿ, ನಾನು ರಮೇಶ ಮತ್ತು ಜಾನನನ್ನು ಇಷ್ಟಪಡುತ್ತೇನೆ. ಈ ಎರಡೂ ಸೆಂಟೆನ್ಸ್ ಅನ್ನ ಸೇರಿಸಿ ಒಂದೇ ಮಾಡಿದ್ರಿ. ಈಗ ನೀವು ಆ ಒಂದು ಸೆಂಟೆನ್ಸ್ ಮಾಡಕ್ ಯಾವ ವರ್ಡ್ ಯೂಸ್ ಮಾಡ್ತಾ ಇದನ್ನ ಕನ್ನಡದಲ್ಲಿ? ಮತ್ತು. ನಾನು ರಮೇಶ್ ಮತ್ತು ಜಾನನನ್ನು ಇಷ್ಟಪಡುತ್ತೇನೆ.
ಅರ್ಲಿಯರ್ ಸೆಂಟೆನ್ಸ್, ನಾನು ರಮೇಶನನ್ನು ಇಷ್ಟಪಡುತ್ತೇನೆ, ನಾನು ಜಾನನನ್ನು ಇಷ್ಟಪಡುತ್ತೇನೆ. ಕಂಬೈನ್ ಮಾಡಿದಾಗ ಸೇಮ್ ಟೆನ್ಸ್ ಆಗ್ಬೇಕು. ಅಲ್ಲಿ ತೇನೆ ತೇನೆ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈಗ ನಾನು ರಮೇಶ್ ಮತ್ತು ಜಾನನನ್ನು ಇಷ್ಟಪಡುತ್ತೇನೆ, ಇಲ್ಲಿ ತೇನೆ ಬಂತು, ಸೇಮ್ ಸೆಂಟೆನ್ಸ್, ಅಫರ್ಮೇಟಿವ್ ಸೆಂಟೆನ್ಸ್, ಲೈಕ್ ದಿಸ್. ಈಗ ನೋಡ್ಕೋತ ಬರ್ರಿ, ಐ ವಿಲ್ ಲೈಕ್ ಬೋತ್ ಪದ್ಮಜಾ ಅಂಡ್ ಮಾಧವಿ. ಇದು ಹೌದನ್ನು ಇಮಿಡಿಯೇಟ್ ಆಗಿ ನೀವು ತಿಳ್ಕೊಳ್ಬೇಕು, ಈಗ ಕಂಡು ಹಿಡಿಬೇಕು. ಅಲ್ಲ, ಯಾಕಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತೆ, ಇಲ್ಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲೇ ಇರ್ಬೇಕಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಇರುವುದಿಲ್ಲ ಅಂತ ಹೇಳಿ ನಾನು. ಇದು ಇಮಿಡಿಯೇಟ್ ಆಗಿ, ಇದು ಯಾವ ಟೆನ್ಸ್ ಇದು? ಸಿಂಪಲ್ ಫ್ಯೂಚರ್ ಟೆನ್ಸ್. ಈ ವರ್ಬ್ ಕಾಣ್ತಾ ಇದೆ ಇಲ್ಲಿ, ಹೆಲ್ಪಿಂಗ್ ವರ್ಬ್ ಇದೆ ಇದೆ, ಅದಕ್ಕೆ ಇದು ಇಮಿಡಿಯೇಟ್ ಆಗಿ ಬರುದಿಲ್ಲ ಅಂತ ತಿಳ್ಕೊಂಡ್ಬಿಡ್ರಿ. ಓಕೆ, ಎಕ್ಸಾಮ್ ದಲ್ಲಿ ಟೈಮ್ ಇರುದಿಲ್ಲ, ಅದಕ್ಕೆ ಇಮಿಡಿಯೇಟ್ ಆಗಿ ರಿಮೂವ್ ಮಾಡಿಬಿಡೋಕು. ಅಲ್ಲಿ ಎಕ್ಸಾಮ್ ದಲ್ಲಿ ಈ ತರ ನೀವು ಡಿಸ್ಕಷನ್ ಮಾಡಬಾರ್ದು, ಈ ತರ ನೀವು ಸ್ಟಡಿ ಮಾಡ್ಕೊಂತ ಕುಂದ್ರಬಾರ್ದು. ಎಕ್ಸಾಮ್ ಹೋಗಕ್ಕಿಂತ ಮೊದಲ ನೀವೇನ್ ಸ್ಟಡಿ ಮಾಡ್ತಿರ್ತಿರಲ್ಲ, ಆವಾಗ ಈ ತರ ವಿಚಾರ ಮಾಡ್ಕೊಂತ ನೀವು ಮಾಡ್ಬೇಕು. ಅಲ್ಲಿ ಇಮಿಡಿಯೇಟ್ ಆಗಿ ಇದು ಗೊತ್ತಾಯ್ತಿಲ್ಲ, 100% ಅಲ್ಲ ಅಂತ ಗೊತ್ತಾಯ್ತಿಲ್ಲ, ನೆಕ್ಸ್ಟ್ ಸೆಂಟೆನ್ಸ್ ಹೋಗ್ರಿ. ಓಕೆ, ಐ ಲೈಕ್ಡ್ ಪದ್ಮಜಾ ಅಂಡ್ ಮಾಧವಿ. ನೋಡ್ರಿ, V2 ಬಂತು. ಇಲ್ಲಿ V2 ಯಾವ್ದು? ಸಿಂಪಲ್ ಪಾಸ್ಟ್ ಟೆನ್ಸ್. ಇಲ್ಲಿ ಯಾವ್ದೈತೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇಲ್ಲಿ ಯಾವ್ದೈತೆ? ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತೆ, ಇಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಐತೆ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತೆ, ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಐತೆ. ಇವು ಎರಡು ಅಲ್ಲ ಅಂದಾಗ ನಾ ಏನ್ ಹೇಳಿದೆ, ಕಂಬೈನ್ ಮಾಡಿದಾಗ ಇಲ್ಲೂ ಒಂದೇ ಟೆನ್ಸ್ ಆಗಬೇಕದು. ಥರ್ಡ್ ಒನ್ ನೋಡ್ರಿ, ಐ ಲೈಕ್ ಪದ್ಮಜಾ ಅಂಡ್ ಮಾಧವಿ. ಇದು ಬರ್ತದ ನೋಡ್ರಿ, ಐ ಲೈಕ್ ಪದ್ಮಜಾ ಅಂಡ್ ಮಾಧವಿ. ಸಬ್ಜೆಕ್ಟ್ V1, ಆಬ್ಜೆಕ್ಟ್. ದಿಸ್ ಇಸ್ ದ ಆನ್ಸರ್. ಇಲ್ಲಿ ಸೇಮ್ ಸೆಂಟೆನ್ಸ್, ಇಲ್ಲಿ ಸೇಮ್ ಸೆಂಟೆನ್ಸ್. ಆಗಲೇ ಹೇಳಿದ್ನಲ್ಲ, ಐ ಲೈಕ್ ಜಾನ್ ಅಂಡ್ ರಮೇಶ್, ಆರ್ ರಮೇಶ್ ಅಂಡ್ ಜಾನ್, ಲೈಕ್ ದಿಸ್. ಐ ಲೈಕ್ ಪದ್ಮಜಾ ಅಂಡ್ ಮಾಧವಿ. ದಿಸ್ ಇಸ್ ದ ಆನ್ಸರ್. ಇದು ಅಲ್ಲ, ಇದು ಅಲ್ಲ, ಟೆನ್ಸ್ ಬೇರೆ ಬೇರೆ ಅದಾವ. ಇದನ್ನ ನೋಡ್ರಿ, ಫೋರ್ತ್ ಒನ್, ಐ ವಾಸ್ ಲೈಕಿಂಗ್ ಪದ್ಮಜಾ ಅಂಡ್ ಮಾಧವಿ. ಐ ವಾಸ್ ಲೈಕಿಂಗ್ ಪದ್ಮಜಾ ಅಂಡ್ ಮಾಧವಿ. ಇದು ನೋಡ್ರಿ, ನಾವು ಯಾವಾಗ್ಲೂ ಲೈಕಿಂಗ್ ಅನ್ನೋದನ್ನ ING ಫಾರ್ಮ್ ಅನ್ನ ಯೂಸ್ ಮಾಡೋದಿಲ್ಲ. ಅದಕ್ಕೆ ಕಿಂಗ್ ING ಈ ಮುಂದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೇಳುವಾಗ ಹೇಳ್ತಾ ಇದೀನಿ ಅದನ್ನ. ಇವಕ್ಕೆ ಸ್ಟ್ಯಾಟಿವ್ ವರ್ಬ್ ಅಂತಾರ. ಐ ಲೈಕ್ ಯು ಅಂದ್ರ ಇಲ್ಲಿ ನೀವು ಲೈಕ್ ಮಾಡೋದನ್ನ ನೋಡುವುದಿಲ್ಲ, ಓಕೆ, ಬಟ್ ಅನುಭವಿಸ್ತಿರ್ತೀವಿ ನಾವು ಅದನ್ನ. ಓಕೆ, ಐ ಲವ್ ಮೈ ಪ್ಯಾರೆಂಟ್ಸ್. ಐ ಲೈಕ್ ಯು ಅಂದಾಗ ಮೆಂಟಲ್ ಸ್ಟೇಟ್ ಅದು, ಇಟ್ ಶೋಸ್ ಮೆಂಟಲ್ ಸ್ಟೇಟ್. ಲೈಕಿಂಗ್ ಅನ್ನೋದು ಮೆಂಟಲ್ ಸ್ಟೇಟಿಗೆ ಸಂಬಂಧಪಡ್ತದ. ನೋ ಫಿಸಿಕಲ್ ಮೂವ್ಮೆಂಟ್ ಇರುವುದಿಲ್ಲ. ಓಕೆ, ಲೈಕ್ ದಿಸ್. ನಮ್ಮ ಮೈಂಡ್ ನಲ್ಲಿ ಅದು ಆಕ್ಷನ್ ನಡೀತಿರ್ತತ, ಅವಕ್ಕ ಸ್ಟ್ಯಾಟಿವ್ ವರ್ಬ್ ಅಂತೀವಿ. ಯಾವಾಗಲೂ ಸ್ಟ್ಯಾಟಿವ್ ವರ್ಬಿಗೆ ING ಫಾರ್ಮ್ ಅನ್ನ ಯೂಸ್ ಮಾಡೋದಿಲ್ಲ. ಐ ಆಮ್ ಥಿಂಕಿಂಗ್ ಅನ್ನೋದಿಲ್ಲ, ಐ ಥಿಂಕ್. ವಿಚಾರ ಮಾಡೋದನ್ನ ನೀವು ನೋಡುದಿಲ್ಲ, ಅದು ವಿಚಾರ ಮಾಡೋದು ಗೊತ್ತಾಗ್ತಾ ಇದೆಯಾ? ಈಗ ಐ ಆಮ್ ರೈಟಿಂಗ್, ಬರೆಯುವುದು ನೋಡ್ತಾ ಇದ್ರಿ ನೀವು, ಇಟ್ ಈಸ್ ವಿಜಿಬಲ್. ಇದು ರೈಟಿಂಗ್ ಅನ್ನೋದು ಸ್ಟ್ಯಾಟಿವ್ ವರ್ಬ್ ಅಲ್ಲ, ಆಕ್ಷನ್ ವರ್ಬ್ ಇದು. ಅದೇ ರೀತಿಯಾಗಿ ಐ ಥಿಂಕ್ ಅಂತೀನಿ. ಥಿಂಕ್ ಮಾಡೋದು ನೀವು ನೋಡ್ತಾ ಇದ್ದೀರಾ? ನೋಡ್ತಾ ಇಲ್ಲಲ್ಲ, ಅದಕ್ಕದು ಸ್ಟ್ಯಾಟಿವ್ ವರ್ಬ್. ಆ ವರ್ಬ್ ಚಾಪ್ಟರ್ ಬಂದಾಗ ನಾ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀನಿ. ಓಕೆ, ಇದು ಕಂಜಂಕ್ಷನ್ ಗೆ ಸಂಬಂಧಪಟ್ಟಂತ. ಐ ವಾಸ್ ಲೈಕಿಂಗ್ ಪದ್ಮಜಾ ಅಂಡ್ ಮಾಧವಿ. ಐ ಲೈಕ್ ಪದ್ಮಜಾ ಅಂಡ್ ಮಾಧವಿ, ಕರೆಕ್ಟ್. ಓಕೆ, ಇದು ವಾಸ್ ಅಂತ ಬಂದ್ಬಿಟ್ಟಿದ್ ನೋಡ್ರಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ಯಾರ. ಈ ತರ ಮಾತಾಡೋದನ್ನ ಇಲ್ಲ ನಾವು, ಮತ್ತು ಇದು ಆನ್ಸರ್ನು ಅಲ್ಲ. ಹೆಲ್ಪಿಂಗ್ ವರ್ಬ್ ಬಂದ್ಬಿಟ್ಟಿದೆಯಲ್ಲ, ಹೆಲ್ಪಿಂಗ್ ವರ್ಬ್ ಇರಬಾರ್ದು ಅಂತ ಹೇಳಿನಲ್ಲ ಇಲ್ಲಿ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಐತೆ. ಇದು ಅಲ್ಲ ಆನ್ಸರ್, ಲೈಕ್ ದಿಸ್. ಈಗ ಈ ಯಾವುದು ಅಂದ್ರ ಐಂಡ್ ಅನ್ನೋದು ಏನು ಅಂತಂದ್ರೆ, ಇದು ಕಂಜಂಕ್ಷನ್ ಅಂತೀವಿ ನಾವು. ಕಂಜಂಕ್ಷನ್ ಇದು ಪಾರ್ಟ್ಸ್ ಆಫ್ ಸ್ಪೀಚ್ ದಲ್ಲಿ ಬರ್ತದ. ದೇರ್ ಆರ್ 10 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ನಾವು ಪ್ರೈಮರಿ ಸ್ಕೂಲ್ನಲ್ಲಿ, ಹೈಸ್ಕೂಲ್ನಲ್ಲಿ ಅಥವಾ ಕಾಲೇಜ್ದಲ್ಲಿ ಕಲ್ತಿರ್ತೀವಿ. ಈ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕಲಿಸಿರ್ತಾರ. 8 ಅಲ್ಲ, 10. ಓಕೆ, ನೌನ್, ಪ್ರನೌನ್, ವರ್ಬ್, ಎಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್, ಆರ್ಟಿಕಲ್ಸ್, ಮಾಡೆಲ್ಸ್. ಟೋಟಲ್ 10 ಅದಾವ. ಈ ಆರ್ಟಿಕಲ್ಸ್ ಮತ್ತು ಮಾಡೆಲ್ಸ್ ಅನ್ನ ಬರೆದಿರೋದನ್ನ ಇಲ್ಲ, ಪುಸ್ತಕದಲ್ಲಿನೂ ಬರೆದಿರೋದಿಲ್ಲ, ಯಾರು ಹೇಳುದೂ ಇಲ್ಲ ಅದನ್ನ. ಒಂದು ಕಾರಣ ಏನಂದ್ರ, ಅವು ಎರಡು ಇಂಪಾರ್ಟೆಂಟ್ ಚಾಪ್ಟರ್ ಅಂದ್ರ ಅಂತ ತಿಳ್ಕೊಂಡು ಬೇರೆ ಹೇಳ್ತಿರ್ಬೋದು, ಇನ್ನೊಂದು ಗೊತ್ತಿರ್ಲಿಕ್ಕಿಲ್ಲ. ಇವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಗೊತ್ತಿರ್ಲಿಕ್ಕಿಲ್ಲ, ಎರಡರಲ್ಲಿ ಒಂದಾಗಿರ್ತದ ಅದು. ಓಕೆ, ಪುಸ್ತಕ ಬರೆಯೋರಾಗಿರ್ಬೋದು ಅಥವಾ ಟೀಚ್ ಮಾಡೋರಾಗಿರ್ಬೋದು. ಅವ್ರಿಗೆ ಗೊತ್ತಿದ್ರು ಸಹಿತ ಇಂಪಾರ್ಟೆಂಟ್ ಚಾಪ್ಟರ್ ಇವು ಆರ್ಟಿಕಲ್ ಮತ್ತು ಮಾಡೆಲ್ಸ್ ಅಥವಾ ಎಕ್ಸಿಲರೀಸ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತೇಳಿ ಸೆಪರೇಟ್ ಆಗಿ ಟೀಚ್ ಮಾಡ್ತಿರ್ಬಹುದು. ಇಲ್ಲದೆ ಇದ್ರ
ಗೊತ್ತಿಲ್ಲ, ಅದರಲ್ಲಿ ಸೇರಿಸಿರುವುದಿಲ್ಲ ಅಂತ ತಿಳ್ಕೋಬೇಕು. ಓಕೆ, ಅದಕ್ಕಾಗಿ 8 ಪಾರ್ಟ್ಸ್ ಆಫ್ ಸ್ಪೀಚ್, ಇದು ಕಂಜಂಕ್ಷನ್ ಅದರಲ್ಲಿ ಒಂದು. ಆ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳುವಾಗ ನಾನು ಡಿಟೇಲ್ ಆಗಿ ಹೇಳ್ತೀನಿ. ನೀವು ಪ್ರೈಮರಿಯಲ್ಲಿ, ಹೈಸ್ಕೂಲ್ನಲ್ಲಿ ಅಥವಾ ಡಿಗ್ರಿಯಲ್ಲಿ ಹೆಂಗ್ ಕಲ್ತಿರ್ತೀರಿ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್, ಜಸ್ಟ್ ಡೆಫಿನೇಷನ್ ಒಂದ್ 4 ಎಕ್ಸಾಮ್ ಬಯಾಟ್ ಹಾಕೋದು. ವಾಟ್ ಈಸ್ ನೌನ್? ನೌನ್ ಈಸ್ ಎ ನೇಮ್ ಆಫ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಹಿಂಗ್ ಓದಿ ಬಿಟ್ಟಿರ್ತೀರಿ ಅದನ್ನ. ವಾಟ್ ಈಸ್ ಪ್ರಿಪೋಸಿಷನ್? 4 ಎಕ್ಸಾಂಪಲ್. ವಾಟ್ ಈಸ್ ಕಂಜಂಕ್ಷನ್? 4 ಎಕ್ಸಾಂಪಲ್. ವಾಟ್ ಈಸ್ ಇಂಟರ್ಜೆಕ್ಷನ್? ಎಕ್ಸಾಂಪಲ್. ಹಿಂಗಷ್ಟೇ ಅಲ್ಲಿ ಜಸ್ಟ್ ಸೂಪರ್ಫಿಷಿಯಲ್ ಆಗಿ ಒಂದು ಬಯಾಟ ವೇದಲ್ಲಿ ಓದಿರ್ತೀರಿ ನೀವು ಅದನ್ನ. ಓಕೆ, ಬಟ್ ಇಲ್ಲಿ ಹೆಂಗ್ ಕಲಿಬೇಕಂದ್ರೆ ನೀವು ಅದನ್ನ, ಅದು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೇಗೆ ಯೂಸ್ಫುಲ್ ಇದೆ, ಯಾವ ಟೈಪ್ ಕ್ವಶನ್ಸ್ ಬರ್ತಾವ ಅದರಿಂದ, ಮತ್ತ ಮಾತಾಡುವಾಗ ನಾವು ಅದನ್ನ ಹೆಂಗ್ ಯೂಸ್ ಮಾಡ್ಕೊಳ್ಬೇಕು, ಆ ಟಾಪಿಕ್ಸ್ ಗಳನ್ನ ಹೆಂಗ್ ಯೂಸ್ ಮಾಡ್ಕೊಳ್ಬೇಕು, ಬಹಳಷ್ಟು ಹೆಲ್ಪ್ ಆಗ್ತಾವ. ಈ ಸ್ಪೋಕನ್ ಇಂಗ್ಲಿಷ್ ಪಾರ್ಟ್ಸ್ ಆಫ್ ಸ್ಪೀಚ್ ದಲ್ಲಿ ಬಹಳಷ್ಟು ಇದೆ, ಆದ್ರೆ ಅದನ್ನ ಓದಿರೋದಿಲ್ಲ ನೀವು. ಓಕೆ, ಅಲ್ಲಿ ಯಾಕಂತಂದ್ರೆ ಓನ್ಲಿ ಡೆಫಿನೇಷನ್ ಎಕ್ಸಾಂಪಲ್ ತಿಳ್ಕೊಂಡ್ಬಿಟ್ಟಿರ್ತೀರಿ. ಓಕೆ, ಆ ಚಾಪ್ಟರ್ ಬಂದಾಗ ನಾನು ಅದನ್ನ ಡಿಟೇಲ್ ಆಗಿ ನಿಮ್ಗೆ ಯಾವುದೇ ತರ ಕನ್ಫ್ಯೂಷನ್ ಇಲ್ದೇನೆ ಹೇಳ್ತೀನಿ. ಈಗ ಇದಕ್ಕ ಕಂಜಂಕ್ಷನ್ ಗೆ ಸೀಮಿತ ಆಗ್ತೀನಿ, ಬಿಕಾಸ್ ಇಟ್ ಈಸ್ ರಿಲೇಟೆಡ್ ಟು ಕಂಜಂಕ್ಷನ್. ಓಕೆ, ದಿಸ್ ಈಸ್ ದ ಆನ್ಸರ್. ಐ ಲೈಕ್ ಬೋತ್ ಪದ್ಮಜಾ ಅಂಡ್ ಮಾಧವಿ. ನೋಡು, ಸಬ್ಜೆಕ್ಟ್ V1 ಹೇಳಿದ್ನಲ್ಲ, ಈ ಸೂತ್ರನ ಇದೆ. ಅದ ಇಲ್ಲಿಯೂ ಏನಿದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಓಕೆ, ಅದಕ್ಕ 2 ಸೆಂಟೆನ್ಸ್ ಸೇರಿ ಒಂದೇ ಸೆಂಟೆನ್ಸ್ ಮಾಡೋದು. ನೆಕ್ಸ್ಟ್ ನೋಡ್ರಿ, ಇವೆಲ್ಲ ಕಂಜಂಕ್ಷನ್ ಇವು. ಓಕೆ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತಾರ. ಓಕೆ, ಇವು 4 ಇವನ್ನೆಲ್ಲವನ್ನು ನೀವು ಏನು ಯೂಸ್ ಮಾಡಿ ಒಂದೇ ಸೆಂಟೆನ್ಸ್ ಅನ್ನಾಗಿ ಕನ್ವರ್ಟ್ ಮಾಡಬಹುದು. ಬೈ ಯೂಸಿಂಗ್ ಕಂಜಂಕ್ಷನ್, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್, 2 sentences ಕ್ಯಾನ್ ಬಿ ಕಂಬೈನ್ಡ್ ಇಂಟು ಎ ಸಿಂಗಲ್ ಸೆಂಟೆನ್ಸ್. ಈಗ ನೋಡಿ, 2 ಸೆಂಟೆನ್ಸ್ ಇರ್ತಾವಲ್ಲ, ಒಂದೇ ಸೆಂಟೆನ್ಸ್ ಅನ್ನಾಗಿ ನಾವು ಕಂಬೈನ್ ಮಾಡಬಹುದು ಅದನ್ನು. ಇವನ್ನೇದ್ದು ನಾವು ಆಲ್ರೆಡಿ ಬರ್ದೀವಿ, ಐ ಲೈಕ್ ಪದ್ಮಜಾ ಅಂಡ್ ಮಾಧವಿ. ಒಂದು ಇದನ್ನ ಯೂಸ್ ಮಾಡಿದ್ರು ಬರಿಬಹುದು ನೀವು. ನೋಡ್ರಿ, ಐ ಲೈಕ್ ಬೋತ್ ಪದ್ಮಜಾ ಅಂಡ್ ಮಾಧವಿ. ಇದನ್ನ ಬರೆಯುವಾಗ ಇಂಥ ಸಿಂಬಾಲ್ಸ್ ಅನ್ನ ಯೂಸ್ ಮಾಡಬಾರ್ದು. ನಾ ಅಲ್ಲಿ ಆ ಕಡೆ ಸೈಡ್ ಹೋಗುತ್ತೆ ಅಂತೇಳಿ ಈ ಸಿಂಬಾಲ್ ಯೂಸ್ ಮಾಡೀನಿ, ಲೈನ್ ಉದ್ದ ಆಗಬಾರ್ದು ಅಂತೇಳಿ. ನೀವು ಯೂಸ್ ಮಾಡಬಾರ್ದು ಅದನ್ನ. ಓಕೆ, ಐ ಲೈಕ್ ಬೋತ್ ಪದ್ಮಜಾ ಅಂಡ್ ಮಾಧವಿ. ಈಗ ಬೋತ್ ಯೂಸ್ ಮಾಡಿವಿ ನೋಡ್ರಿ, ಅಂಡ್ ಯೂಸ್ ಮಾಡಿವಿ. ಓಕೆ, ಎರಡು ಯೂಸ್ ಮಾಡ್ತೀವಿ ಇಲ್ಲಿ, ಬೋತ್ ಅಂಡ್. ಇಲ್ಲಿ ಅದನ್ನ ಇನ್ನೊಮ್ಮೆ ಕೊಟ್ಟಿನ ಇಲ್ಲಿ ಬೋತ್ ಯೂಸ್ ಮಾಡೋದು ಅಷ್ಟೇ ಅಂತ ನೀವು ತಿಳ್ಕೊಬೇಕು ಇಲ್ಲಿ. ಆಮೇಲೆ ಇನ್ನೊಂದು ಯೂಸ್ ಮಾಡ್ತೀನಿ, ಐ ಲೈಕ್ ಬೋತ್ ಪದ್ಮಜಾ ಅಂಡ್ ಮಾಧವಿ. ಈ ಸೆಂಟೆನ್ಸ್ ಹೇಳುವಾಗ ನೋಡ್ರಿ, ಐ ಲೈಕ್ ಪದ್ಮಜಾ ಅಂಡ್ ಮಾಧವಿ. ಇಲ್ಲಿ 2 ಸೆಂಟೆನ್ಸ್ ಅದಾವ. ಈ ಸೆಂಟೆನ್ಸ್ 2 ಸೆಂಟೆನ್ಸ್ ಅದಾವ ಅಂತ ಅರ್ಥ. ಐ ಲೈಕ್ ಪದ್ಮಜಾ ಅಂಡ್ ಮಾಧವಿ, ಐ ಲೈಕ್ ಪದ್ಮಜಾ, ಐ ಲೈಕ್ ಮಾಧವಿ. ಇಲ್ಲಿ 2 ಸೆಂಟೆನ್ಸ್ ಅದಾವ, ಐ ಲೈಕ್ ಪದ್ಮಜಾ, ಐ ಲೈಕ್ ಮಾಧವಿ. ಅದರ ಕಂಬೈನ್ ಮಾಡಿ ಯೂಸ್ ಮಾಡುವಾಗ ಬೇರೆ ಬೇರೆ ವರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ ನಾವು. ಕನ್ನಡದಲ್ಲಿನೂ ಹಾಗೆ. ಈಗ ನೋಡ್ರಿ, ಐ ಲೈಕ್ ಪದ್ಮಜಾ ಅಂಡ್ ಮಾಧವಿ, ನಾನು ಪದ್ಮಜಾ ಮತ್ತು ಮಾಧವಿಯನ್ನ ಇಷ್ಟಪಡುತ್ತೇನೆ ಅಂತೀವಿ. ಒಂದು ನೋಡ್ರಿ, ಕನ್ನಡ ಸೆಂಟೆನ್ಸ್ ಮೇಲೆ ಅಬ್ಸರ್ವ್ ಮಾಡ್ರಿ, ನಾನು ಪದ್ಮಜಾ ಮತ್ತು ಮಾಧವಿಯನ್ನ ಇಷ್ಟಪಡುತ್ತೇನೆ. ಇದು ಒಂದು. ಇದು ಹೆಂಗಂತೀವಿ ಕನ್ನಡದಲ್ಲಿ ನೋಡ್ರಿ, ಇದನ್ನ ಹೆಂಗ್ ಹೇಳ್ತೀವಿ, ನಾನು ಪದ್ಮಜಾ ಮತ್ತು ಮಾಧವಿ ಇಬ್ಬರನ್ನೂ ಇಷ್ಟಪಡುತ್ತೇನೆ. ಇಬ್ಬರನ್ನೂ ಅಂತಿರಲ್ಲ ನೀವು, ಇಬ್ಬರನ್ನೂ, ದಟ್ ಈಸ್ ಬೋತ್. ನಾನು ಪದ್ಮಜಾ ಮತ್ತು ಮಾಧವಿ ಇಬ್ಬರನ್ನೂ ಇಷ್ಟಪಡುತ್ತೇನೆ. ಇದು ಬೋತ್ ಯೂಸ್ ಮಾಡಿದಾಗ. ಇಲ್ಲಿ ಐ ಲೈಕ್ ಪದ್ಮಜಾ ಅಂಡ್ ಮಾಧವಿ, ನಾನು ಪದ್ಮಜಾ ಮತ್ತು ಮಾಧವಿಯನ್ನು ಇಷ್ಟಪಡುತ್ತೇನೆ. ಇಲ್ಲಿ ಇಬ್ಬರನ್ನು ಬರೋದಿಲ್ಲ, ಇಲ್ಲಿ ಬೋತ್ ಇಲ್ಲಲ್ಲ. ಮೀನಿಂಗ್ ಸೇಮ್, ನೀವು ಹಿಂಗಾದ್ರೂ ಮಾತಾಡ್ರಿ, ಹಿಂಗಾದ್ರೂ ಮಾತಾಡ್ರಿ, ಕರೆಕ್ಟ್ ಸೇಮ್. ಓಕೆ, ಇದು ಬೋತ್ ಅಂಡ್ ಯೂಸ್ ಮಾಡೋದು. ಇಲ್ಲಿ ಬೋತಿಗೆ ಸಂಬಂಧಪಟ್ಟಾಗ ಮಾತ್ರ ಇದು ಹೇಳಿದೆ. ಇಲ್ಲಿ ಬೋತ್ ಅಂಡ್ ಗೆ ಸಂಬಂಧಪಟ್ಟಾಗ ಎರಡನ್ನು ಸೇಮ್ ಸೆಂಟೆನ್ಸ್ ಬರ್ತದ. ಈಗ ನೋಡ್ರಿ, ಇದು ನೋಡ್ರಿ, ಐ ಲೈಕ್ ಪದ್ಮಜಾ ಆಸ್ ವೆಲ್ ಆಸ್ ಮಾಧವಿ. ನೋಡ್ರಿ, ಐ ಲೈಕ್
ಐ ಲೈಕ್ ಪದ್ಮಜ ಆಸ್ ವೆಲ್ ಆಸ್ ಮಾಧವಿ. ಸೇಮ್ ಇದು ಸೇಮ್ ಇದು ಸೇಮ್ ಇದು ಸೇಮ್ ಮೀನಿಂಗ್ ಸೇಮ್, ವರ್ಡ್ಸ್ ಅಷ್ಟೇ ಡಿಫ್ರೆನ್ಸ್ ಮಾಡಕತ್ತೀವಿ ನಾವು, ಡಿಫ್ರೆಂಟ್ ಆಗಿ ಯೂಸ್ ಮಾಡಕತ್ತೀವಿ. ಸಾರಿ ನೋಡ್ರಿ, ಐ ಲೈಕ್ ಪದ್ಮಜ ಆಸ್ ವೆಲ್ ಆಸ್ ಮಾಧವಿ. ಇದು ಕನ್ನಡದಲ್ಲಿ ಹೆಂಗಾಗುತ್ತಂದ್ರ ಇದಕ್ಕೆ ಅಂತ್ಯ ಅಂತ ಯೂಸ್ ಮಾಡ್ತೀವಿ. ಯಾವಾಗ ಅಂತ್ಯ ಅಂತ ಯೂಸ್ ಮಾಡ್ತೀವಿ ಅಂದ್ರ ಈ ವರ್ಡಿಗೆ ಅಂತ್ಯ ಅಂತ ಯೂಸ್ ಮಾಡ್ಬೇಕು ನೀವು. ನೋಡ್ರಿ, ಐ ಲೈಕ್ ಪದ್ಮಜ, ನಾನು ಮಾಧವಿ ಅಂತೆ ಪದ್ಮಜಳನ್ನೂ ಇಷ್ಟಪಡುತ್ತೇನೆ. ಆಸ್ ವೆಲ್ ಆಸ್ ಮುಂದಿರ್ತದಲ್ಲ ಆ ವರ್ಡಿಗೆ ಅಂತ್ಯ ಅಂತ ಯೂಸ್ ಮಾಡಿ ಹೇಳ್ಬೇಕು. ಐ ಲೈಕ್ ಪದ್ಮಜ ಆಸ್ ವೆಲ್ ಆಸ್ ಮಾಧವಿ, ನಾನು ಮಾಧವಿ ಅಂತೆ ಪದ್ಮಾಳನ್ನೂ ಇಷ್ಟಪಡುತ್ತೇನೆ. ಓಕೆ, ವರ್ಬ್ ಅಗ್ರಿಮೆಂಟ್ ಬಂದಾಗ ನೋಡ್ರಿ ಯಾವಾಗ್ಲೂ ಸಿಂಗುಲರ್ ಇರ್ತದ. ಇಷ್ಟಪಡುತ್ತೇನೆ ಅಂತೀವಿ ನಾವು, ಇಷ್ಟಪಡುತ್ತೇವೆ ಅಲ್ಲ, ಇಷ್ಟಪಡುತ್ತೇನೆ. ಐ ಲೈಕ್ ಪದ್ಮಜ ಆಸ್ ವೆಲ್ ಆಸ್ ಮುಂದಿದಕ್ಕ ಮಾಧವಿ, ಮಾಧವಿಯಂತೆ ಪದ್ಮಾಳಜನ್ನು ಇಷ್ಟಪಡುತ್ತೇನೆ. ಸೇಮ್, ನಾನು ಪದ್ಮಜ ಮತ್ತು ಮಾಧವಿಯನ್ನು ಇಷ್ಟಪಡುತ್ತೇನೆ, ನಾನು ಪದ್ಮಜ ಮತ್ತು ಮಾಧವಿ ಇಬ್ಬರನ್ನೂ ಇಷ್ಟಪಡುತ್ತೇನೆ. ಬೋತ್, ನಾನು ಮಾಧವಿಯಂತೆ ಪದ್ಮಾಳನ್ನೂ ಇಷ್ಟಪಡುತ್ತೇನೆ. ಮೀನಿಂಗ್ ಸೇಮ್, ನೀವು ಮಾತಾಡುವಂತ ಒಂದು ಸೆಂಟೆನ್ಸಸ್ ಬೇರೆ ಬೇರೆ ಬೈ ಯೂಸಿಂಗ್ ಡಿಫ್ರೆಂಟ್ ಕಂಜಂಕ್ಷನ್ಸ್. ಇವೆಲ್ಲ ಕಂಜಂಕ್ಷನ್, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಅಂಡ್, ಬೋತ್ ಅಂಡ್ ಆಸ್ ವೆಲ್ ಆಸ್ ದಿಸ್ ಒನ್. ಅಂಡ್ ನಾಟ್ ಓನ್ಲಿ ಬಟ್ ಆಲ್ಸೋ, ಇದು ಒಂದೇ, ಇದು ಕಂಜಂಕ್ಷನ್ ಒಂದೇ ಇದು. ಇಲ್ಲಿ ಅಂದ್ರೆ ಒಂದ್ ಸೆಂಟೆನ್ಸ್ ಅಲ್ಲಿ ಎರಡೂ ಬರ್ತಾವಂತ, ಇಲ್ಲಿ ಹೆಂಗ್ ಎರಡು ಬಂದ ನೋಡ್ರಿ, ಬೋತ್ ಅಂಡ್ ಬಂದವ. ಈಗ ಇದನ್ನ ಬರಿತೀನಿ ನೋಡ್ರಿ, ಐ ಲೈಕ್ ನಾಟ್ ಓನ್ಲಿ ಪದ್ಮಜ ಬಟ್ ಆಲ್ಸೋ ಮಾಧವಿ. ನೋಡ್ರಿ ಇದು ಹೆಂಗ್ ಬರ್ತದ ನೋಡ್ರಿ, ಐ ಲೈಕ್ ನಾಟ್ ಓನ್ಲಿ ಪದ್ಮಜ. ಈ ನಾಟ್ ಓನ್ಲಿ ಬಟ್ ಆಲ್ಸೋ ಯಾವ ಪ್ಲೇಸ್ ದಲ್ಲಿ ಯೂಸ್ ಮಾಡ್ಬೇಕಂದ್ರ ಆ ಮೇನ್ ವರ್ಡ್ ಇರ್ತದ, ಲೈಕ್ ಅಥವಾ ಏನೇ ಇರಲಿ ಅಲ್ಲಿ ಆ ವರ್ಡ್ ಮುಂದೆ ಯೂಸ್ ಮಾಡ್ಬೇಕು, ನಾಟ್ ಓನ್ಲಿ. ಓಕೆ, ಐ ಲೈಕ್ ನಾಟ್ ಓನ್ಲಿ ಫಸ್ಟ್ ನೌನ್ ಬರಿಬೇಕು. ಐ ಲೈಕ್ ನಾಟ್ ಓನ್ಲಿ ಪದ್ಮಜ, ಫಸ್ಟ್ ನೌನ್ ಆದ ತಕ್ಷಣ ಇನ್ನೊಂದು ಬಟ್ ಆಲ್ಸೋ ಇರ್ತದ, ಅದನ್ನ ಯೂಸ್ ಮಾಡ್ಬೇಕು. ಬಟ್ ಆಲ್ಸೋ ಮಾಧವಿ. ಆ ಕಂಜಂಕ್ಷನ್ ಬಂದಾಗ ಇನ್ನಿಷ್ಟು ಡಿಟೇಲ್ ಆಗಿ ಹೇಳ್ತೀನಿ, ಇಲ್ಲಿ ಇದಕ್ಕಷ್ಟೇ ಸೀಮಿತವಾಗಿ ಹೇಳ್ತಾ ಇದ್ದೀನಿ. ಐ ಲೈಕ್ ನಾಟ್ ಓನ್ಲಿ ಪದ್ಮಜ ಬಟ್ ಆಲ್ಸೋ ಮಾಧವಿ. ಇದು ಇವೆಲ್ಲ ಸೇಮ ನೋಡ್ರಿ. ನಾನು ಪದ್ಮರಾಜ ಅಲ್ಲದನೆ ಮಾಧವಿಯನ್ನು ಸಹ ಅಥವಾ ಮಾಧವಿಯನ್ನೂ ಇಷ್ಟಪಡುತ್ತೇನೆ. ಹಿಂಗಿದು ಸೇಮ್ ಮೀನಿಂಗ್ ಸೇಮ್. ನೀವು ಇದನ್ನಾದ್ರೂ ನಾಟ್ ಓನ್ಲಿ ಬಟ್ ಆಲ್ಸೋ ಆದ್ರೂ ಯೂಸ್ ಮಾಡ್ರಿ, ಆಸ್ ವೆಲ್ ಆಸ್ ಆದ್ರೂ ಯೂಸ್ ಮಾಡ್ರಿ, ಬೋತ್ ಅಂಡ್ ಯೂಸ್ ಮಾಡ್ರಿ, ಅಂಡ್ ಓನ್ಲಿ ಅಂಡ್ ಅಂತ ಆದ್ರೂ ಯೂಸ್ ಮಾಡ್ರಿ. ಈಗ ನೋಡ್ರಿ, ಐ ಲೈಕ್ ಪದ್ಮಜ ಅಂಡ್ ಮಾಧವಿ, ನಾನು ಪದ್ಮಜ ಮತ್ತು ಮಾಧವಿಯನ್ನು ಇಷ್ಟಪಡುತ್ತೇನೆ. ಐ ಲೈಕ್ ಬೋತ್ ಪದ್ಮಜ ಅಂಡ್ ಮಾಧವಿ, ನಾನು ಪದ್ಮಜ ಮತ್ತು ಮಾಧವಿ ಇಬ್ಬರನ್ನೂ ಇಷ್ಟಪಡುತ್ತೇನೆ. ಇದು ನೋಡ್ರಿ, ಐ ಲೈಕ್ ಪದ್ಮಜ ಆಸ್ ವೆಲ್ ಆಸ್ ಮಾಧವಿ, ನಾನು ಮಾಧವಿ ಅಂತೆ ಪದ್ಮರಾಜನ್ನು ಇಷ್ಟಪಡುತ್ತೇನೆ. ಇದನ್ನ ನೋಡ್ರಿ, ಐ ಲೈಕ್ ನಾಟ್ ಓನ್ಲಿ ಪದ್ಮಜ ಬಟ್ ಆಲ್ಸೋ ಮಾಧವಿ, ನಾನು ಪದ್ಮರಾಜನ ಅಲ್ಲದೇನೆ ಮಾಧವಿಯನ್ನೂ ಇಷ್ಟಪಡುತ್ತೇನೆ. ಅಲ್ಲದೇನೆ ಮಾಧವಿಯನ್ನು ಅಲ್ಲದೆ ಅನ್ನು ಬರ್ತತಿ ಇಲ್ಲಿ. ಓಕೆ, ಈ ಅರ್ಥದಲ್ಲಿ ನೀವು ಬೇರೆ ಬೇರೆ ಸೆಂಟೆನ್ಸ್ ಅನ್ನ ಹಿಂಗ್ ಕಟ್ಕೊಳ್ಬೇಕು. ಬಹಳ ಬ್ಯೂಟಿಫುಲ್ ಸೆಂಟೆನ್ಸಸ್ ಅನ್ನ ಕಲಿತೀರಿ ನೀವು. ಇದೇ ರೀತಿ ಯಾಕೆ ಕಲಿಬೇಕಂತಂದ್ರೆ ನಿಮಗ್ ಈಗ ನೋಡ್ರಿ, ಬಟ್ ಆಲ್ಸೋ, ನಾಟ್ ಓನ್ಲಿ, ಬೋತ್ ಅಂಡ್, ಆಸ್ ವೆಲ್ ಆಸ್, ಓನ್ಲಿ ಅಂಡ್ ಇವುಗಳ ಪರಿಚಯ ಆಗುತ್ತಲ್ಲ, ಎಕ್ಸಾಮಿನೇಷನ್ ಇರುವುದು ಇವೇ ಅಲ್ಲ. ಮುಂದಿನ ಯಾವ್ದಾದ್ರು ಎಕ್ಸಾಮ್ ದಲ್ಲಿ ನೀವು ನಾಟ್ ಓನ್ಲಿ ಬಟ್ ಆಲ್ಸೋ ಬಗ್ಗೆ ಇರಬಹುದು, ಅದು ಆಸ್ ವೆಲ್ ಆಸ್ ಬಗ್ಗೆ ಇರಬಹುದು. ಇದು ಒಂದೇ ಟಾಪಿಕ್ ಗೆ ಸಂಬಂಧಪಡ್ತಾವ. ಈ ಟಾಪಿಕ್ ಅನ್ನ ಹಿಂಗೆ ಡೀಟೇಲ್ ಆಗಿ ನೋಡೋದ್ರಿಂದ ನಿಮ್ಗೆ ಬೇರೆ ಎಕ್ಸಾಮ್ ದಲ್ಲಿ ಹೆಲ್ಪ್ ಆಗ್ತಿರ್ತಾವ ಮತ್ತು ನಿಮ್ಮ ಸ್ಪೋಕನ್ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಗತ್ತ. ಓಕೆ, ಇದೇ ತರ ಬೇರೆ ಎಕ್ಸಾಂಪಲ್ ಅನ್ನು ನೋಡಿ ನೀವು ಇದನ್ನ ಮಾಡಬಹುದು. ಈಗ ನೋಡ್ರಿ, ಇದನ್ನೇ ನೋಡ್ರಿ, ಐ ಟೀಚ್ ಗ್ರಾಮರ್, ಐ ಟೀಚ್ ಲಿಟ್ರೇಚರ್. ಸೇಮ್ ಬರ್ದನ್ ನೋಡ್ರಿ, ಸೇಮ್ ಸೆಂಟೆನ್ಸ್ ಬರ್ದನ್. ಮುಂದೆ ಬೇರೆ ಬೇರೆ ಸೆಂಟೆನ್ಸ್ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಆಗ್ತಿರ್ತಾವ. ಅವು ಅಂದ್ರ ಅರ್ಥ ಮಾಡಿಸ್ತಿರ್ತೀನಿ ನಾನು. ಈಗ ಸೇಮ್ ಟೈಪ್ ಸೆಂಟೆನ್ಸ್ ಗೆ ಸೀಮಿತ ಆಗ್ತಿರ್ತೇನೆ ನಾನು. ಓಕೆ, ಬೇರೆ ಏನು ಟೆನ್ಸ್ ಅನ್ನ ತಗೊಳ್ಳೋದಿಲ್ಲ, ಓನ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಅಷ್ಟೇ ತಗೊಳ್ತೀನಿ. ಇದನ್ನ ನೋಡ್ರಿ, ಏನೇನ್ ಬಳಸ್ಬೇಕು ನೀವು? ಅಂಡ್ ಬಳಸ್ಬೇಕು, ಬೋತ್ ಬಳಸ್ಬೇಕು, ಆಸ್ ವೆಲ್ ಆಸ್ ಬಳಸ್ಬೇಕು, ನಾಟ್ ಓನ್ಲಿ
ಬಟ್ ಆಲ್ಸೋ ಯೂಸ್ ಮಾಡಿ ಬಳಸ್ಬೇಕು ಇದನ್ನ. ಓಕೆ, ಬೋತ್ ಅಂಡ್ ಒಂದ್ರದೊಳಗೆ ಬರ್ತಾವ. ಈಗ ನೋಡ್ರಿ, ಐ ಟೀಚ್ ಗ್ರಾಮರ್ ಅಂಡ್ ಲಿಟ್ರೇಚರ್. ಇದು ಒಂದ್ ಸೆಂಟೆನ್ಸ್ ಆಯ್ತು ನೋಡ್ರಿ. ಈಗ ಅಂಡ್ ಯೂಸ್ ಮಾಡಿದೆ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡ್ತೀರಿ, ಬೋತ್ ಯೂಸ್ ಮಾಡ್ರಿ. ಐ ಟೀಚ್ ಐ ಟೀಚ್ ಬೋತ್. ಬೋತ್ ಎಲ್ಲಿ ಯೂಸ್ ಮಾಡ್ಬೇಕ್ರಿ ಅಂದ್ರ, ಐ ಹೆಲ್ಪ್ ಏನು ಮೇನ್ ವರ್ಕ್ ಬರ್ದಿರ್ತಾರಲ್ಲ ಅದ್ರ ಮುಂದೆನೆ ಯೂಸ್ ಮಾಡ್ಬೇಕು. ಇವ್ನ್ ತಿಳ್ಕೊಬೇಕು ಯಾವ ಪ್ಲೇಸ್ ನಲ್ಲಿ ಐತಿ ಅದು ಬೋತ್ ಅಂತ ಹೇಳಿ. ಐ ಬೋತ್ ಟೀಚ್ ಅನ್ಬಾರ್ದು, ಐ ಬೋತ್ ಟೀಚ್ ಅನ್ಬಾರ್ದು. ಐ ಟೀಚ್ ಬೋತ್, ಐ ಲೈಕ್ ಬೋತ್, ಐ ಗಿವ್ ಬೋತ್. ಅದು ಯಾವ್ದು ಆ ಇರ್ಲಿ, ಈ ಇರ್ಲಿ, ಶಿ ಇರ್ಲಿ, ಮತ್ತೊಬ್ಬರ ಹೆಸರು ಇರ್ಲಿ, ಯಾವ್ದೋ ಪ್ರಾಣಿ ಹೆಸರು ಇರ್ಲಿ, ಏನೇ ಇರ್ಲಿ ಅದು ಆ ಅರ್ಥದಲ್ಲಿ. ಐ ಟೀಚ್ ಬೋತ್ ಗ್ರಾಮರ್ ಅಂಡ್ ಲಿಟ್ರೇಚರ್. ಲಿಟ್ರೇಚರ್. ಓಕೆ, ಈಗ ಆಸ್ ವೆಲ್ ಆಸ್ ಯೂಸ್ ಮಾಡ್ತೀನಿ ನೋಡ್ರಿ. ಐ ಟೀಚ್ ಗ್ರಾಮರ್. ಐ ಟೀಚ್ ಆದ ತಕ್ಷಣ ಮೊದಲ ಒಂದು ನೌನ್ ಅನ್ನ ಬರಿಬೇಕು, ಇದ್ದಂತದ್ದು ವರ್ಡ್ ಅನ್ನ ಬರಿಬೇಕು. ಗ್ರಾಮರ್, ಅದ್ರ ಮುಂದೆ ಆಸ್ ವೆಲ್ ಆಸ್ ಯೂಸ್ ಮಾಡ್ಬೇಕು. ಎರಡು ಇರ್ತಾವಲ್ಲ, ಆಸ್ ವೆಲ್ ಆಸ್, ಇದು ಒಂದೇ ವರ್ಡ್. ಅಂತೆ ಅನ್ನೋದು ಇಷ್ಟ ನೋಡ್ರಿ. ಆಸ್ ವೆಲ್ ಆಸ್ ಅನ್ನೋದು ಅಂತೆ 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 ಕನ್ನಡದಲ್ಲಿ. ಐ ಟೀಚ್ ಗ್ರಾಮರ್ ಆಸ್ ವೆಲ್ ಆಸ್ ಲಿಟ್ರೇಚರ್. ಈಗ ಅಂತೆ ಅಂತ ಯಾವ್ದಕ್ ಯೂಸ್ ಮಾಡ್ರ ಅಂತ ಹೇಳಿ ನಾನು, ಆ ಆಸ್ ವೆಲ್ ಆಸ್ ಮುಂದಿದ್ದಕ್ಕೆ ಇದ್ದಿದ್ದಕ್ಕ ಅಂತೆ ಯೂಸ್ ಮಾಡ್ಬೇಕು ನೀವು. ಇದಕ್ಕಲ್ಲ, ಗ್ರಾಮರ್ ಅಂತೆ ಲಿಟ್ರೇಚರ್ ಅನ್ನು ಅಂತಲ್ಲ. ನಾನು ಲಿಟ್ರೇಚರ್ದಂತೆ, ಲಿಟ್ರೇಚರ್ದ ಅಂತೆಯೇ, ಸಾಹಿತ್ಯದಂತೆಯೇ ಗ್ರಾಮರ್ ಅನ್ನು ಬೋಧಿಸುತ್ತೇನೆ, ಗ್ರಾಮರ್ ಅನ್ನು ಬೋಧಿಸುತ್ತೇನೆ. ಲಿಟ್ರೇಚರ್ದಂತೆಯೇ, ಅಂತೆ ಅಂತ ಬರ್ತದಲ್ಲೇ, ಅನ್ನು ಅಂತ ಸಹಜವಾಗಿ ಬಂದ್ಬಿಡ್ತದ ಕನ್ನಡದಲ್ಲಿ. ಅದು ಐ ಟೀಚ್ ಗ್ರಾಮರ್ ಆಸ್ ವೆಲ್ ಆಸ್ ಲಿಟ್ರೇಚರ್. ಇಂಥವು ಸಾಕಷ್ಟು ಸೆಂಟೆನ್ಸ್ ಗಳನ್ನ ಕಟ್ಕೊಳ್ಬಹುದು ನೀವು. ಓಕೆ, ಐ ವಿಸಿಟೆಡ್, ಇದು ಸೆಂಟೆನ್ಸ್ ಬೇರೆ ಮಾಡ್ತೇನೆ ನೋಡ್ರಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡ್ತೇನೆ. ಐ ವಿಸಿಟ್ ಅನ್ನೋದಲ್ಲ, ಐ ವಿಸಿಟೆಡ್ ಅಂತೀನಿ. ಐ ವಿಸಿಟೆಡ್ ಡೆಲ್ಲಿ ಆಸ್ ವೆಲ್ ಆಸ್ ಆಗ್ರಾ. ಆಗ್ರಾದಂತೆಯೇ, ಆಸ್ ವೆಲ್ ಆಸ್ ಮುಂದೆ ಯಾವ್ದೈತೆ, ಆಗ್ರಾ ಇದೆ. ಐ ವಿಸಿಟೆಡ್ ಆಗ್ರಾ ಆಸ್ ವೆಲ್ ಆಸ್ ಡೆಲ್ಲಿ. ಯಾವ್ದು ಆಸ್ ವೆಲ್ ಆಸ್ ಮುಂದಿರ್ತದ ಅದಕ್ಕೆ ಅಂತೆ ಯೂಸ್ ಮಾಡ್ಬೇಕು ನೋಡ್ರಿ. ಇನ್ನೊಂದು ಸೆಂಟೆನ್ಸ್ ತಗೋತೀನಿ. ಐ ವಿಸಿಟೆಡ್, ಲೆಟ್ ಮಿ ಕಂಪ್ಲೀಟ್ ದಿಸ್ ಒನ್. ನೆಕ್ಸ್ಟ್ ಫೋರ್ತ್ ಒನ್, ನಾಟ್ ಓನ್ಲಿ ಬಟ್ ಆಲ್ಸೋ. ಐ ಟೀಚ್, ಐ ಟೀಚ್ ಇನ್ನೊಂದು ಬರ್ತದ ಅಂತ ಹೇಳಿನಲ್ಲ, ಯಾವುದು ಇನ್ನೊಂದು ಬರುತ್ತೆ, ಯಾವುದು ನಾಟ್ ಓನ್ಲಿ ಬಟ್ ಆಲ್ಸೋ. ಐ ಟೀಚ್, ಈ ವರ್ಬ್ ಮುಂದೆ ನಾಟ್ ಓನ್ಲಿ ಬರಿಬೇಕು. ಫಸ್ಟ್ ನಾಟ್ ಓನ್ಲಿ ಇರ್ತದ, ಆಮೇಲೆ ಬಟ್ ಆಲ್ಸೋ ಇರ್ತದ. ನಾಟ್ ಓನ್ಲಿ ಗ್ರಾಮರ್. ಇದು ನಾಟ್ ಓನ್ಲಿ ಏನ್ರಿ ಕನ್ನಡದಾಗ ಅಂದ್ರ ಅಲ್ಲದೇನೆ, ಮಾತ್ರವಲ್ಲದೇನೆ ಅಂತಾನು ಹೇಳ್ಬೋದು ನೀವು. ನಾನು ಗ್ರಾಮರ್ ಮಾತ್ರವಲ್ಲದೇನೆ ಮುಂದ್ ಬರೀದು, ಬಟ್ ಆಲ್ಸೋ ಸೆಕೆಂಡ್ ಒನ್ಕ್ ಇಲ್ಲಿ ಹೆಂಗ್ ಸೆಕೆಂಡ್ ಒನ್ಕ್ಕಿಂತ ಮೊದಲು ಆಸ್ ವೆಲ್ ಆಸ್ ಬರ್ದ್ರೆ, ಇಲ್ಲಿ ಸೆಕೆಂಡ್ ಒನ್ಕ್ಕಿಂತ ಮೊದಲು ಬಟ್ ಆಲ್ಸೋ ಬರೀಬೇಕು ಒಂದ್ ಬರದಾದ ನಂತರ. ಬಟ್ ಆಲ್ಸೋ ಲಿಟ್ರೇಚರ್. ಹಿಂಗ್ ನೋಡ್ರಿ, ಐ ಟೀಚ್ ನಾಟ್ ಓನ್ಲಿ ಗ್ರಾಮರ್ ಬಟ್ ಆಲ್ಸೋ ಲಿಟ್ರೇಚರ್. ನಾನು ಲಿಟ್ರೇಚರ್ ಅಲ್ಲದನೆ ಗ್ರಾಮರ್ ಅನ್ನು ಬೋಧಿಸುತ್ತೇನೆ. ಸಾರಿ, ಎಸ್, ನಾನು ಲಿಟ್ರೇಚರ್ ಮಾತ್ರವಲ್ಲದೇನೆ, ನಾನು ಸಾರಿ, ಇಲ್ಲಿ ನಾಟ್ ಓನ್ಲಿ ಗ್ರಾಮರ್ ಬಟ್ ಆಲ್ಸೋ ಲಿಟ್ರೇಚರ್. ಐ ಟೀಚ್ ನಾಟ್ ಓನ್ಲಿ ಗ್ರಾಮರ್ ಬಟ್ ಆಲ್ಸೋ ಲಿಟ್ರೇಚರ್. ನಾನು ಗ್ರಾಮರ್ ಅಲ್ಲದೇನೆ ಸಾಹಿತ್ಯವನ್ನೂ ಬೋಧಿಸುತ್ತೇನೆ. ಇದಕ್ಕೆ ಅಲ್ಲದೇನೆ ಸಾಹಿತ್ಯವನ್ನೂ ಬೋಧಿಸುತ್ತೇನೆ. ಇದಕ್ ಒನ್ನು, ಇದಕ್ ಅಲ್ಲದೇನೆ, ಲೈಕ್ ದಿಸ್. ಅದಕ್ಕೆ ಹೇಳಿದ್ನಲ್ಲ, ಯಾಕೆ ಸೆಪರೇಟ್ ಆಗಿ ಹಿಂಗ್ ನಾವು ಓದ್ಬೇಕಂತಂದ್ರ, ಹಿಂಗ್ ಚರ್ಚೆ ಮಾಡಿ ಕನ್ನಡದ ಮೂಲಕ ನಾವು ಕಲಿಬೇಕಂತಂದ್ರ, ಈಗ ಬೇರೆ ದಾರಿ ಇರುದಿಲ್ಲ. ನೀವು ಜನರಲ್ ಆಗಿ ಇವ್ನ್ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತದ, ಇಂಗ್ಲಿಷ್ ಅರ್ಥ ಆಗುತ್ತ. ಅದೇ ಇಂಥದ ವರ್ಡ್ಸ್ ಅನ್ನ ನೀವು ಯೂಸ್ ಮಾಡಿ ಮಾತಾಡ್ರಪ್ಪ ಅಂದ್ರೆ ಅವಾಗ ನೀವೇನಾಗ್ತೀರಿ, ಸ್ಟಾಪ್ ಆಗಿಬಿಡ್ತೀರಿ. ಇವನ್ ಹೇಳದೇ ಇದ್ದಾಗೂ, ನಾನು ಎಕ್ಸ್ಪ್ಲನೇಷನ್ ಮಾಡದೇ ಇದ್ದಾಗೂ ಸಹಿತ ಐ ಲೈಕ್ ರಮೇಶ್ ಅಂಡ್ ಜಾನ್ ಅಂತಂದ್ರೆ ನಿಮ್ಗೆ ಅರ್ಥ ಆಗುತ್ತದ. ಹೆಂಗೆ ಆಯಿಂಡ್ ಬಂತು, ಅದರಲ್ಲಿ ಎಷ್ಟು ಸೆಂಟೆನ್ಸಸ್ ಅದಾವ, ಅದು ಏನಂತಾರ, ಆಯಿಂಡ್ ಅಂದ್ರೆ ಏನು ಅನ್ನೋದೆಲ್ಲ ತಿಳ್ಕೊಬೇಕಾಗುತ್ತಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಇರ್ತದ. ಅದೇ ನೀವು ಮಾತಾಡುವಾಗ ಪ್ರಾಬ್ಲಮ್ ಆಗುತ್ತದ ಅದು. ಹಾಗೆ ಈಗ ಈ ತರ ನೀವು ಸ್ಟಡಿ ಮಾಡಿ, ಈ ತರ ಬೇರೆ ಬೇರೆ ಸೆಂಟೆನ್ಸ್ ಅನ್ನ ಡೈಲಿ ಒಂದೊಂದು ಮಾಡ್ತಾ ಇದ್ರ, ಆ ಚಾಪ್ಟರ್ ಬಂದಾಗ ನೀವು ಅದು ಇಂಪ್ರೂವ್ಮೆಂಟ್ ಆಗೇ ಆಗ್ತತ, ಬಂದೇ ಬರ್ತತ. ಸ್ವಲ್ಪ ದಿನ ಸ್ವಲ್ಪ ನೆನಪಿಟ್ಕೊಳ್ಳೋದು ಕಷ್ಟ ಆಗತ್ತ, ಆಮೇಲೆ
ಈಸಿಯಾಗಿ ಮಾಡ್ಕೊಳ್ತಾ ಹೋಗ್ತೀರಿ. ಸ್ವಲ್ಪ ದಿನ ಮಾತ್ರ, ಸ್ವಲ್ಪ ದಿನ ಅಂದ್ರೆ 10 ವರ್ಷ ಗಂಟ್ಲೆ ಅಲ್ಲ, ಒಂದು 3-4 ತಿಂಗಳು ಮಾತ್ರ ಆ ತರ ಸ್ವಲ್ಪ ಕಿರಿಕಿರಿ ಆದಂಗ ಆಗುತ್ತೆ ಅದು ಕನ್ನಡದ ಮೂಲಕ ಕಲಿಯೋದು. ಓಕೆ, ಈ ತರ ನೋಡ್ರಿ, ನಾನು ಇಲ್ಲೇ 2 ಸೆಂಟೆನ್ಸ್ ಅದಾವ. ನಾನು ಗ್ರಾಮರ್ ಅನ್ನು ಬೋಧಿಸುತ್ತೇನೆ, ನಾನು ಸಾಹಿತ್ಯವನ್ನು ಬೋಧಿಸುತ್ತೇನೆ. ನಾನು ಗ್ರಾಮರ್ ಮತ್ತು ಸಾಹಿತ್ಯವನ್ನು ಬೋಧಿಸುತ್ತೇನೆ. ನಾನು ಗ್ರಾಮರ್ ಮತ್ತು ಸಾಹಿತ್ಯ ಎರಡನ್ನೂ ಬೋಧಿಸುತ್ತೇನೆ. ನಾನು ಸಾಹಿತ್ಯವಲ್ಲದೇ ಸಾಹಿತ್ಯದಂತೆಯೇ ಗ್ರಾಮರ್ ಅನ್ನೂ ಬೋಧಿಸುತ್ತೇನೆ. ಇಲ್ಲಿ ನಾನು ಗ್ರಾಮರ್ ಮಾತ್ರವಲ್ಲದೆ ಸಾಹಿತ್ಯವನ್ನೂ ಬೋಧಿಸುತ್ತೇನೆ. ವ್ಯಾಕರಣ, ವ್ಯಾಕರಣ ಮಾತ್ರವಲ್ಲದೆ ಅಲ್ಲದೆ ಎರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಬೋದು. ನಾನು ಗ್ರಾಮರ್ ಮಾತ್ರವಲ್ಲದೆ, ಓನ್ಲಿ ಅಂತಿರಲಿಲ್ಲ, ಅದಕ್ಕೆ ಮಾತ್ರ ಅಂತ ಬರ್ತಿರ್ತದೆ ಅಲ್ಲಿ ಹೆಚ್ಚು ಕಡಿಮೆ. ಓಕೆ, ಐ ಟೀಚ್ ನಾಟ್ ಓನ್ಲಿ ಗ್ರಾಮರ್, ಗ್ರಾಮರ್ ಮಾತ್ರವಲ್ಲದೆ, ವ್ಯಾಕರಣ ಮಾತ್ರವಲ್ಲದೆ, ಬಟ್ ಆಲ್ಸೋ ಲಿಟ್ರೇಚರ್, ಲಿಟ್ರೇಚರ್ ಅನ್ನೂ ಬೋಧಿಸುತ್ತೇನೆ. ಲೈಕ್ ದಿಸ್. ಇದನ್ನ ಟೆನ್ಸ್ ಚೇಂಜ್ ಮಾಡ್ತೇನೆ ನೋಡ್ರಿ. ನಾನು ಇನ್ನೊಂದು ಸೆಂಟೆನ್ಸ್ ಮಾಡ್ತೇನೆ. ಐ ವಿಸಿಟೆಡ್ ಡೆಲ್ಲಿ, ಐ ವಿಸಿಟೆಡ್ ಆಗ್ರಾ. ಐ ವಿಸಿಟೆಡ್ ಡೆಲ್ಲಿ ಅಂಡ್ ಆಗ್ರಾ. I visited both Delhi and Agra. I visited Delhi as well as Agra. I visited, verb ನಿಂದನೇ ನಾಟ್ ಓನ್ಲಿ ಬರ್ಬೇಕು. I visited not only Delhi but also Agra. Like this. Okay, ಈ ತರ ನೀವು ಏನು ಪ್ರಾಕ್ಟೀಸ್ ಮಾಡಬೇಕು. ನಾನು ಡೆಲ್ಲಿ ಮತ್ತು ಆಗ್ರಾಕ್ಕೆ ಭೇಟಿ ಕೊಟ್ಟೆನು. ನಾನು ಡೆಲ್ಲಿ ಮತ್ತು ಆಗ್ರಾ ಎರಡಕ್ಕೂ ಭೇಟಿ ಕೊಟ್ಟೆನು. ನಾನು ಆಗ್ರಾದಂತೆ ಡೆಲ್ಲಿಗೂ ಭೇಟಿ ಕೊಟ್ಟೆನು. ನಾನು ಡೆಲ್ಲಿ ಮಾತ್ರವಲ್ಲದೆ ಆಗ್ರಾಕ್ಕೂ ಭೇಟಿ ಕೊಟ್ಟೆನು. ಸೇಮ್ ಸೆಂಟೆನ್ಸಸ್ ಇವೆಲ್ಲ, ನೀವು ಹೆಂಗಾದ್ರೂ ಮಾತಾಡ್ಬಹುದು. ಓಕೆ, ಇನ್ನೊಂದು ಯೂಸ್ ಮಾಡ್ತೀವಿ ನಾವು, ಅದಕ್ಕೆ ಬಿಸೈಡ್ಸ್ ಅಂತ ಯೂಸ್ ಮಾಡ್ತೀವಿ. ಅದು ಪ್ರಿಪೋಸಿಷನ್ ಆಗುತ್ತ ಅದು ಬಿಸೈಡ್ಸ್. ನೋಡ್ರಿ, ಬಿಸೈಡ್ಸ್ ಗ್ರಾಮರ್ ಐ ಟೀಚ್ ಲಿಟ್ರೇಚರ್. ನಾನು ಏನು ವ್ಯಾಕರಣ ಅಲ್ಲದೇನೆ ಸಾಹಿತ್ಯವನ್ನು ಅಭ್ಯಾಸ ಮಾಡುತ್ತೇನೆ, ಬೋಧಿಸುತ್ತೇನೆ. ಹಿಂಗೂ ತಗೋಬಹುದು. ಬಿಸೈಡ್ಸ್ ಡೆಲ್ಲಿ ಐ ವಿಸಿಟೆಡ್ ಆಗ್ರಾ. ಡೆಲ್ಲಿ ಅಲ್ಲದೇನೆ ಆಗ್ರಾಕ್ಕೂ ಭೇಟಿ ಕೊಟ್ಟೆನು ಅಂತ ಅರ್ಥ. ಇಲ್ಲೂ ಅಲ್ಲದೇನೆ ಬರ್ತದೆ ಬಿಸೈಡ್ಸ್ ಅಂದ್ರ. ಇದು ಅಲ್ಲದೆ ಅದು. ಬಿಸೈಡ್ಸ್ ಅಂದ್ರ ಇನ್ ಎಡಿಷನ್ ಟು ಅಂದಾಗ. ಬಿಸೈಡ್ ಅಲ್ಲ, ಬಿಸೈಡ್ ಅನ್ನೋದು ಪಕ್ಕದಲ್ಲಿ ಅಂತ ಅರ್ಥ. ಅದಕ್ಕೆ ಎಸ್ ಯೂಸ್ ಮಾಡಿದ್ರ ಅಲ್ಲದನೆ ಅಂತ ಆಗುತ್ತ. ಓಕೆ, ಸೊ ದಿಸ್ ಈಸ್ ಟುಡೇಸ್ ಟಾಪಿಕ್, ಕಂಜಂಕ್ಷನ್. ಓಕೆ, ಅದಕ್ಕಾಗಿ ಈ ತರ ನೀವು ಇದನ್ನ ಸ್ಟಡಿ ಮಾಡಿದ್ರ ಹೆಚ್ಚು ಸ್ವಲ್ಪ ದಿನದಲ್ಲಿ ಹೆಚ್ಚು ನಾಲೆಜ್ ಅನ್ನ ಗಳಿಸ್ಕೋತೀರಿ ಆ ವಿಷಯದ ಮೇಲೆ. ಮತ್ತೆ ನಿಮ್ಗ ಬೇಗನೆ ಕಲಿತೀರಿ, ಅದು ಬಹಳ ಇಂಪಾರ್ಟೆಂಟ್. ಈಗ ಟೈಮ್ ಇರೋದಿಲ್ಲಲ್ಲ, ಹೆಚ್ಚು ಸಮಯ ತಗೊಳ್ಳೋದ್ ಬದ್ಲಿ ಈ ತರ ಮಾಡಿದ್ರ ಅಂದ್ರ ಬಹಳಷ್ಟು ವಿಷಯಗಳನ್ನ ಕಲಿತೀರಿ ನೀವು. ನಾಟ್ ಓನ್ಲಿ ಬಟ್ ಆಲ್ಸೋ ಯೂಸ್ ಮಾಡೋದು ಗೊತ್ತಾದಂಗ ಆಗುತ್ತಾ, ಆಸ್ ವೆಲ್ ಆಸ್ ಗೊತ್ತಾದಂಗ ಆಗುತ್ತಾ, ಅಂಡ್ ಬೋತ್ ಎಲ್ಲೆಲ್ಲಿ ಯೂಸ್ ಮಾಡೋದು, ಹೆಂಗ್ ಯೂಸ್ ಮಾಡೋದು ಅನ್ನೋದು ಗೊತ್ತಾಗುತ್ತಾ. ಇದೇ ರೀತಿ ಸಣ್ಣ ಸಣ್ಣ ಸೆಂಟೆನ್ಸ್ ಮಾಡ್ಕೋತ ಹೋಗ್ಬೇಕು. ಕೈ ಬಿಟ್ರಿ ಹೋಗೇ ಬಿಡ್ತದ. ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಅದನ್ನ ಪ್ರಾಕ್ಟೀಸ್ ಮಾಡಿದಾಗ ಹೆಲ್ಪ್ ಆಗುತ್ತ. ಬಹಳಷ್ಟು ಟಾಪಿಕ್ ಬರ್ತಾವ, ಹೆಂಗ್ ಪ್ರಾಕ್ಟೀಸ್ ಮಾಡುದ್ರಿ ಅಂತಂದ್ರ, ನೀವು ಒಮ್ಮೆಲೆ ಯಾರು ಪ್ರಾಕ್ಟೀಸ್ ಮಾಡಂತ ಹೇಳಿದವರು ಡೈಲಿ ಒಂದೊಂದ್ ಚಾಪ್ಟರ್ ಅನ್ನು ತಗೊಳ್ಳೋದು. 15 ನಿಮಿಷ ಅಷ್ಟೇ, 15 ನಿಮಿಷ ಅಷ್ಟೇ ಮಾಡ್ರಿ. ನೀವು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಒಂದ್ ತಾಸು ಮಾಡ್ರಿ, ನಡೀತತ್ತ. ಒಂದ್ ತಾಸು ಅಭ್ಯಾಸ ಮಾಡಿದ್ರು ನಡೀತಾ, ಪ್ರಾಕ್ಟೀಸ್ ಮಾಡಿದ್ರು ನಡೀತತ್ತ. ಓಕೆ, ಲೈಕ್ ದಿಸ್. ಈ ಅರ್ಥದಲ್ಲಿ ನೀವು ಈ ಕ್ವಶನ್ ಪೇಪರ್ ಅನ್ನ ಬಿಡಿಸುವಂತ ರೂಢಿಯನ್ನ ಇಟ್ಕೊಳ್ಬೇಕು. ನಾನು ಇದರಲ್ಲಿ ಇನ್ನಿಷ್ಟು ಅಂಶಗಳದಾವ, ಇಂಪಾರ್ಟೆಂಟ್ ಅಂಶಗಳು. ಪಾರ್ಟ್ಸ್ ಆಫ್ ಸ್ಪೀಚ್ ದಲ್ಲಿ ಹೇಳುವಾಗ ನಾ ಕಂಜಂಕ್ಷನ್ ಬಗ್ಗೆ ಇನ್ನಷ್ಟು ಅಂಶಗಳನ್ನ ಸೇರಿಸಿ, ನಿಮ್ಮ ಹತ್ರ ಈ ಕನ್ಫ್ಯೂಷನ್ ಇರ್ಬೋದು, ಇದ್ರೂ ಕೂಡ ಅಲ್ಲಿ ಕಂಪ್ಲೀಟ್ ಆಗ್ತಿರ್ತದ. ಓಕೆ, ಇದರೊಂದಿಗೆ ಇಂದಿನ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.